ಹೊಸೊಬ್ಬರು ಬರಬೇಕು ಅಂತ. ತುಂಬ ಜನ ಬಂದಿದ್ದರು ಬೆಂಗಳೂರಿಂದ. ನಮ್ಮ ಪಾತ್ರಕ್ಕೆ ಯಾರು ಸೂಟ್ ಆಗಲಿಲ್ಲ. ನಿನ್ನೆ ರಾತ್ರಿದೊಂದು ವಿಷಯ ಹೇಳಿ ಪ್ರಯೋಜನ ಇಲ್ಲ ಮಾರೆ. ಎಂತಾಯ್ತು ಅಣ್ಣ? ರಾತ್ರಿ ಒಂದು ಸುಮಾರು 2:30 ಗಂಟೆ ಆಗಿರ್ಬೋದು. ಬಟ್ ಫೈನಲಿ ಅದು ಇದು ಬೇರೆ ಪಾತ್ರ ಬಂದಿದೆ. ಅದು ನಮ್ಮ ರಿಕ್ಷಾದು ಚಂದ್ರಣ್ಣ ಎಳಿಯದು ಎಲ್ರಿ ಹುಡಿಯಾಗೋದಿಲ್ಲ. ಬೋಟಿ ಒಂದೊಂದೇ ಕೈಗೆ ಸಿಕ್ಕಿಸಿ. ಇಲ್ಲಿ ನೀವು ನಮ್ಮನ್ನು ನೋಡ್ತಿರಲ್ಲ ಮೇಡಮ್, ಈಗ ನೆಕ್ಸ್ಟ್ ಮೂವಿ ನೋಡಿದ ನಂತರ ನೀವು ಬೇರೆಯವ್ರನ್ನ ಗುರುತಿಸ್ತೀರಾ? ಗಾಳಿ ತಗೊಂಡ್ರು ನಮಗೆ ಬಾಡಿಯಲ್ಲಿ ಅದು ಕನ್ವರ್ಟ್ ಆಗುತ್ತೆ ಫ್ಯಾಟ್ ಆಗಿ. ಇವರು ನಮ್ಮ ಊರಿನ ರವಿ ಅಣ್ಣ. ಹೆಣ್ಣ ಮಗುವ ಸವಿತಾ? ಸರಿತಾ. ಹೆಣ್ಣು ಮಗುವ? ನಾನು ಸರಿತಾ ರವಣ್ಣ. ಇವರು ರವಿ ಅಣ್ಣನ ರೈಟ್ ಹ್ಯಾಂಡ್ ಸತೀಶ್ ಅಣ್ಣ. ನನ್ನ ಹೆಸರು JP ತುಮಿನಾಡ್ ಅಂತ. ಸೂ ಫ್ರಮ್ ಸೋ ಚಿತ್ರದ ನಿರ್ದೇಶಕ ಮತ್ತು ಬರಹಗಾರ, ಹಾಗೆ ಒಂದು ಕ್ಯಾರೆಕ್ಟರ್ ಕೂಡ ಮಾಡಿದ್ದೀನಿ. ರಾಜ್ ಸರ್ ಜೊತೆ ನಾನು ಒಂದು ಮೊಟ್ಟೆ ಕಥೆಯಿಂದ ನಾನು ಸಿನಿಮಾಗೆ, ಕನ್ನಡ ಸಿನಿಮಾಕ್ಕೆ ಬಂದೆ. ಅದರ ಮುಂಚೆ ನಾನು ತುಳು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ. ನಾನು ತುಳು ರಂಗಭೂಮಿಯಿಂದ ಬಂದವನು. ನಾಟಕಗಳನ್ನು ಬರೀತಿದ್ದೆ, ನಿರ್ದೇಶನ ಮಾಡ್ತಿದ್ದೆ. ರಾಜ್ ಸರ್ ಜೊತೆ ಬಂದ ನಂತರ ನನಗೆ ಸಿನಿಮಾದ ಐಡಿಯಾನೇ ಚೇಂಜ್ ಆಯಿತು. ಅಂದರೆ ಅದಕ್ಕಿಂತ ಮುಂಚೆ ನಾನು ಸಿನಿಮಾ ಮಾಡಬೇಕು ಅಂತ ಒಂದಷ್ಟು ಕಥೆಗಳನ್ನೆಲ್ಲ ರೆಡಿ ಮಾಡ್ಕೊಂಡು, ಅಂದರೆ ಸಿನಿಮಾ ನೋಡಿ ಸಿನಿಮಾ ಮಾಡ್ತಿದ್ದೆ. ಈ ಒಂದು ಯಾವುದಾದೊಂದು ಸಿನಿಮಾ ನೋಡಿದರೆ ಆ ಸಿನಿಮಾ ಮಾಡಬೇಕು, ಈ ಥರದೊಂದು ಸಿನಿಮಾ ಮಾಡಬೇಕು, ಆ್ಯಕ್ಷನ್ ಮೂವಿ ನೋಡಿದರೆ ಈ ಥರದೊಂದು ಆ್ಯಕ್ಷನ್ ಸಿನಿಮಾ ಮಾಡಬೇಕು ಅಂತ. ರಾಜ್ ಸರ್ನ್ನು ಯಾವಾಗ ನಾನು ಮೀಟ್ ಆದ್ನೋ ಅಲ್ಲಿಂದ ಸಿನಿಮಾದ ಆಲೋಚನೆಗಳೇ ಬೇರೆ ಆಯಿತು. ಅವರು ನೋಡುವಂಥ ದೃಷ್ಟಿಕೋನ ಸಿನಿಮಾದ್ದು, ಅದನ್ನು ಅವರು ಯಾವಾಗಲೂ ಹೇಳ್ತಾಯಿದ್ರು. ಅಂದರೆ ಸಿನಿಮಾ ನೋಡಿ ಸಿನಿಮಾ ಮಾಡೋದಲ್ಲ, ನಾವಿರುವಂಥ ಜಾಗ ಮತ್ತು ನಾವು ನೋಡಿರುವಂಥ ಪಾತ್ರಗಳು, ಅಲ್ಲಿಂದ ಕಥೆಯನ್ನು ಹೆಕ್ಕಬೇಕು ಅಂತ. ಅಲ್ಲಿಂದ ನಂತರ ನನ್ನ ಆಲೋಚನೆಗಳೇ ಬೇರೆ ಆಯಿತು. ಈ ಕತೆ ಹೇಳ್ತಿರೋ ನನ್ನ ಹೆಸರು ಅಶೋಕ ಅಂತ. ನಮ್ಮ ಊರು ಸರಿ ಇತ್ತು, ಆದರೆ ಒಂದು ದಿವಸ ಅಂದರೆ ತುಳು ಸಿನಿಮಾ ಮಾಡಬೇಕು ಅನ್ನೋದು, ಅಂದರೆ ಒಂದು ಸಣ್ಣ ಟೀಮ್ ಇತ್ತು ನನ್ನ ಹತ್ರ. ಒಂದು ಶಾರ್ಟ್ ಫಿಲ್ಮ್ ಎಲ್ಲ ಮಾಡ್ತಾಯಿದ್ದೆ. ಆಗ ನನಗೊಂದು ಅವಕಾಶ ಸಿಕ್ಕಿತ್ತು. ಅಂದರೆ ಅನ್ಎಕ್ಸ್ಪೆಕ್ಟೆಡಾಗಿ ಸಿಕ್ಕಿತ್ತು. ನನ್ನ ತಯಾರಿ ಇರಲಿಲ್ಲ, ನಾನು ಪ್ರಿಪೇರ್ ಆಗಿರಲಿಲ್ಲ. ಆ ಸಿನಿಮಾ ನನಗೆ ತುಳುವಲ್ಲಿ ಸಿನಿಮಾ ಆಯಿತು. ಅದರ ನಂತರ ನನಗೆ ಗೊತ್ತಾಯಿತು ಸಿನಿಮಾದಲ್ಲಿ ತುಂಬ ವಿಷಯ ಇದೆ, ತುಂಬ ಕಲಿಬೇಕು ಅಂತ. ಒಂದಷ್ಟು ವರ್ಷಗಳ ತೆಗೆದ ನಂತರ ನಾನು ರಾಜ್ ಸರ್ ಜೊತೆ ಅವರ ಒಡನಾಟ, ಅವರ ಸಿನಿಮಾದ ಜೊತೆಗೆ ನಾನು ಜರ್ನಿ ಮಾಡೋದ್ರಿಂದ ಒಂದಷ್ಟು ಬೇರೆ ಆಲೋಚನೆಗಳು ಬಂತು. ನನಗೆ ಭಾಷೆ ಅಂತಲ್ಲ, ನನಗೆ ಸಿನಿಮಾ ಮಾಡಬೇಕಷ್ಟೇ. ಸಿನಿಮಾ ಮಾತ್ರ ನನಗೆ ಯಾವ ಭಾಷೆ ಆದರೂ ಎಲ್ಲಿ ಆದರೂ ಸಿನಿಮಾ ಮಾಡಬೇಕಷ್ಟೇ. ನಾನು ನೋಡಿರುವಂಥ ಕಥೆಗಳು, ನಾನು ನೋಡಿರುವಂಥ ಪಾತ್ರಗಳನ್ನು ನನಗೆ ಸ್ಕ್ರೀನ್ ಮೇಲೆ ನೋಡಬೇಕು, ಒಂದಷ್ಟು ನಗಿಸಬೇಕು. ನಾವು ಯಾವಾಗಲೂ ನೋಡಿದ್ರು ನಮ್ಮದು ಕಾಮಿಡಿ ಟೀಮ್ ಇದೆ, ಮಸ್ಕಿರಿ ಕುಡ್ಲ ಅಂತ, ಮಜಾ ಭಾರತದಲ್ಲಿ ಬಂದಿದ್ವಿ. ಮತ್ತು ನಾಟಕ ತಂಡ ಇದೆ. ಅದರ ಎಲ್ಲ ಕಡೆ ನಾವು ಕಾಮಿಡಿ ಜಾಸ್ತಿ ಮಾಡೋದು. ಅದೇ ಥರ ನಾನು ಒಂದು 6 ವರ್ಷಕ್ಕಿಂತ ಮುಂಚೆ ಈ ಕತೆ ಮಾಡಿದ್ರು. ರಾಜ್ ಸರ್ ಜೊತೆನೇ ಈ ಕತೆ ಶುರುವಾಯಿತು. ಅಂದರೆ ಅವರು ರಂಗಭೂಮಿಯಿಂದ ನನ್ನನ್ನು ನೋಡ್ಕೊಂಡು ಬಂದಿದ್ದಾರೆ. ಸಣ್ಣ ಪುಟ್ಟ ಪಾತ್ರ ಅವರು ಸಿನಿಮಾದಲ್ಲಿ ಮಾಡ್ತಾಯಿದ್ದೆ. ಅಲ್ಲಿಂದ ಹೇಳ್ತಿದ್ರು, ನಿಮಗೆ ಸಿನಿಮಾ ಮಾಡ್ಬೋದು, ಸಿನಿಮಾಕ್ಕೆ ಏನಾದರೂ ಬರೀರಿ ಅಂತ ಹೇಳ್ತಾಯಿದ್ರು. ಆ ಟೈಮಲ್ಲಿ ನನಗೆ ನಾನು ನೋಡಿರುವಂಥ ಪಾತ್ರಗಳು ಒಂದಷ್ಟು ಅವ್ರಿಗೆ ಹೇಳಿದೆ, ಈ ಥರ ಒಂದು ಪಾತ್ರಗಳಿದೆ, ಈ ಥರ ಒಂದು ಬಂದರೆ ನನ್ನೂರಲ್ಲಿ ನೋಡಿದಂಥ ಕೆಲವೊಂದು ಪಾತ್ರಗಳು, ಇಂಥ ಒಂದು ಘಟನೆ ನಮ್ಮೂರಲ್ಲಿ ನಡೆದ್ರೆ ಹೇಗಿರುತ್ತೆ ಅನ್ನೋ ಒಂದು ಆಲೋಚನೆ ಅಷ್ಟೇ. ಎಂಥ ಚಂದದ ಊರು, ಎಂಥ ಚಂದದ ಜನಗಳು. ನೀವು ಒಮ್ಮೆ ನಮ್ಮೂರಿಗೆ ಬಂದರೆ ಉಂಟಲ್ಲ. ಸಂಧ್ಯಾ ಅರಕರೆ ಅಂತ ಫಿಮೇಲ್ ಲೀಡ್ ಅವ್ರು ಮಾಡಿದ್ದಾರೆ. ಅವ್ರು ಬೆಂಗಳೂರವರೇ. ಅಂದರೆ ನಮಗೆ ಪಾತ್ರಕ್ಕೆ ಯಾರು ಸೂಟ್ ಆಗ್ತಾರೋ ಅವರನ್ನು ಮಾತ್ರ ನಾವು ಮಾಡಿರೋದು. ಅಂದರೆ ನಮ್ಮ ಟೀಮಲ್ಲಿ 2 ನಾಟಕ ತಂಡ ಇದೆ, ಓನರ್ ಒಬ್ಬರೇ. ಅದರಲ್ಲಿ ಒಂದು 40 ಜನ ಆರ್ಟಿಸ್ಟ್ ಅವರಿದ್ದಾರೆ. ಆದರೆ ಸಿನಿಮಾದಲ್ಲಿ ಅವರೊಂದು 2 ತಂಡ ಸೇರಿದ್ರು. ನನ್ನ ತಂಡದಲ್ಲಿ ಸಿನಿಮಾದಲ್ಲಿ ಒಂದು 6-7 ಜನ ಇರ್ಬೋದು ಅಷ್ಟೇ. ಮಿಕ್ಕವರು ತುಂಬ ಆರ್ಟಿಸ್ಟ್ ಅವ್ರಿಗೆ ಬೇಸರ ಇದೆ, JP ಸಿನಿಮಾದಲ್ಲಿ ನಮಗೆ ಅವಕಾಶ ಇಲ್ಲಲ್ಲ ಅಂತ. ನಾನು ಮೊದಲು ಹೇಳ್ತಿದ್ದೆ, ಪಾತ್ರಕ್ಕೆ ಯಾರು ಸೂಟ್ ಆಗ್ತಾರೋ ಅವರನ್ನು, ಅಂದರೆ ನನ್ನ ಅರ್ಧ ಕೆಲಸ ಅಲ್ಲೇ ಮುಗೀತು. ಪಾತ್ರಕ್ಕೆ ಯಾರು ಸೂಟ್ ಆಗ್ತಾರೋ ಅವ್ರು ಬಂದ ತಕ್ಷಣ ಆ ಪಾತ್ರದ ಒಂದು ವ್ಯಕ್ತಿ ಸಿಕ್ಕಿದ ನಂತರ ನನಗೆ ಇನ್ನೊಬ್ಬರ ಹತ್ರ ಆ ಪಾತ್ರ ಮಾಡಿಸೋಕ್ಕೆ ಮಾತ್ರ ಕೆಲಸ ಇರೋದು. ಆ ಒಂದು ದೃಷ್ಟಿಕೋನದಲ್ಲಿ ನಾನು ಆಡಿಷನ್ ಮಾಡಿದ್ದೆ, ಹೊಸೊಬ್ಬರು ಬರಬೇಕು ಅಂತ. ತುಂಬ ಜನ ಬಂದಿದ್ದರು ಬೆಂಗಳೂರಿಂದ. ನಮ್ಮ ಪಾತ್ರಕ್ಕೆ ಯಾರು ಸೂಟ್ ಆಗಲಿಲ್ಲ. ಸೂಟ್ ಆಗಿರೋರಂತೂ ತುಂಬ ದೂರದವರು ಇದ್ದಾರೆ, ಖಾಲಿ ಕೋಸ್ಟಲ್ ಅಲ್ಲಿರೋರು ಅಂತಲ್ಲ, ತುಂಬ ಬೇರೆ ಬೇರೆ ಕಲಾವಿದರು ಇದ್ದಾರೆ, ಹೊಸೊಬ್ಬರು ಇದ್ದಾರೆ ಇದರಲ್ಲಿ. ಇದು ನಮ್ಮ ರಿಕ್ಷಾದು ಚಂದ್ರಣ್ಣ ಎಳಿಯದು ಎಲ್ರಿ ಹುಡಿಯಾಗೋದಿಲ್ಲ. ಬೋಟಿ ಒಂದೊಂದೇ ಕೈಗೆ ಸಿಕ್ಕಿಸಿ ಈಗ ತಿನ್ಬೇಕು. JP ಮತ್ತು ನಂದು ಸುಮಾರು ಅಂದರೆ ಒಂದೇ ಊರಲ್ಲಿ ಹುಟ್ಟಿರೋದು, ನಾವು ಹುಟ್ಟಿ ಬೆಳೆದಿರೋದು. ಸುಮಾರು ವರ್ಷಗಳ ಪರಿಚಯ. ಅವನು ಚಿಕ್ಕದಿಂದ ನಾನು ನೋಡ್ತಾ ಇದ್ದೀನಿ. ನಮಗೊಂದು 10 ವರ್ಷ ಡಿಫ್ರೆನ್ಸ್ ಇದೆ. ಬಟ್ ವಿ ಆರ್ ಬೆಸ್ಟ್ ಫ್ರೆಂಡ್ಸ್. ಅಂದರೆ ನಾನು ಊರಲ್ಲಿ ನಾಟಕ ಮಾಡಿದಾಗಲೂ ನಾವು ಜೊತೆಗೆ ಮಾಡ್ತಾ ಇದ್ವಿ. ಸೊ ಆಮೇಲೆ ಈಗ ನಮ್ಮ ನಾಟಕ ತಂಡ ಏನಿದೆ 15 ವರ್ಷದಿಂದ ಆ ತಂಡದಲ್ಲಿ ಇದ್ವಿ ಸಕ್ರಿಯವಾಗಿ.
ಸೊ ಆಮೇಲೆ ನನಗೆ ಅವನ ಸ್ಟ್ರೆಂತ್ ಗೊತ್ತು. ಅವನು ನಾಟಕ ಬರಿಬೇಕಾದ್ರೆ ಡೈರೆಕ್ಷನ್ ಮಾಡಬೇಕಾದ್ರೆ ನನಗೆ ಅವನ ಸ್ಟ್ರೆಂತ್ ಏನಂತ ಗೊತ್ತು. ಒಂದು ಕತೆ ಹೇಳಲಿಕ್ಕೆ ಹೊರಟ್ರೆ ಅವನು ತುಂಬ ನೀಟಾಗಿ ಅದನ್ನು ಪ್ರೆಸೆಂಟೇಷನ್ ಮಾಡ್ತಾನೆ. ಅದು ನಾಟಕ ಆಗಿರ್ಬೋದು. ಬಿಕಾಸ್ ಟು ಬಿ ಫ್ರ್ಯಾಂಕ್ ಅಂದರೆ ಈಗ ಪ್ರೆಸೆಂಟ್ ನಮ್ಮ ಕೌಶಲಲ್ಲಿ ಒಂದು ನಾಟಕದಲ್ಲಿ ಒಂದು ದೊಡ್ಡ ಹೆಸರಿದ್ರೆ ಅದು JPಗೆ. ಅಂದರೆ ಕಥೆಯನ್ನು ಹೇಳುವಂಥ ರೀತಿ ಇದೆಯಲ್ಲ, ಅದು ಬೇರೆ ಥರ ಪ್ರೆಸೆಂಟೇಷನ್ ಇರುತ್ತೆ. ಒಂದು ಎಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮಗೆ ಒಂದು ಬೇರೆ ರೀತಿ ಎಂಡ್ ಆಗುತ್ತೆ ಆ ಕತೆ. ನೀವು ಸ್ಟಾರ್ಟ್ ಮಾಡಿದ ರೀತಿ ಕತೆ ಎಂಡ್ ಆಗಲ್ಲ, ಅದು ಹೇಳೋ ರೀತಿ ಬೇರೆ ಬೇರೆ ಥರ ಇರುತ್ತೆ. ಸೊ ಇಲ್ಲಿ ಸ್ಟಾರ್ಟ್ ಮಾಡಿದರೆ ಮಧ್ಯ ಎಲ್ಲೂ ನಿಮಗೆ ಗೊತ್ತಾಗಲ್ಲ ಇದು ಈ ಥರ ಎಂಡ್ ಆಗ್ಬೋದು ಅನ್ನೋದೊಂದು ನಿಮ್ಗೆ ಬರಲ್ಲ. ಸೊ ಆ ಥರ ಒಂದು ಬ್ರಿಲಿಯಂಟ್ ಆಗಿ ಅವನು ಇದು ಕಥೆನ ತೊಗೊಂಡು ಹೋಗ್ತಾನೆ. ಅದರಲ್ಲಿ ನನ್ನ ಪ್ರಕಾರ ಇದೂ ಒಂದು ಸುಮಾರು 5-6 ವರ್ಷ ಹಿಂದೆ ಅವನ ತಲೆಗೆ ಹುಟ್ಟಿದಂಥ ಒಂದು ಕತೆ. ಊರಲ್ಲಿ ನೋಡಿದಂಥ ಒಂದಷ್ಟು ಪಾತ್ರಗಳನ್ನು ನೆನಪಲ್ಲಿ ಇಟ್ಕೊಂಡು ಆದಂಥ ವಿಷಯಗಳನ್ನು ಇಟ್ಕೊಂಡು ಈ ಸಿನಿಮಾ ಅವನು ಮಾಡಿರುವಂಥದ್ದು. ಅವನು ಹೇಳಿದ ನನಗೆ ಒಂದಷ್ಟು ಆಲೋಚನೆಗಳಿತ್ತು, ಅದು ಬದಲಾಯಿತು ರಾಜ್ ಸರ್ರಿಂದ ಅಂತ. ಅವರು ಹೇಳಿದ ಮೇಲೆ ಅವನಲ್ಲಿ ಇದ್ದ ಒಂದಷ್ಟು ಕಥೆಗಳು ಮಾಯ ಆಯಿತು. ಅವನೇನು ಸಿನಿಮಾಕ್ಕೆ ಅಂತ ಮಾಡಿದ್ದ ಅದೆಲ್ಲ ಬಿಟ್ಟೋಯ್ತು ಅವನಿಗೆ. ಅವ್ರು ಹೇಳಿದ್ರು ಇಲ್ಲ ನೀನು ನೋಡಿದ ಯಾವುದನ್ನು ಮಾಡಬೇಕು ಅಂತ. ಸೊ ಅಲ್ಲಿ ಅವನಿಗೆ ಹುಟ್ಟಿದ ಕಥೆ ಅದು ಅವ್ರಿಗೆ ಇಷ್ಟ ಆಯಿತು. ನಾನು ನೋಡಿದ್ದೀನಿ ಇವರು ಫೋನಲ್ಲಿ ಕಾನ್ವರ್ಸೇಷನ್ ಮಾಡ್ತಾ ಇದ್ರು ನಮ್ಮ ಜೊತೆಗಿದ್ದಾಗಲೂ ರಾಜ್ ಸರ್ ಜೊತೆ ಮಜಾ ಮಾಡ್ತಿದ್ರು, ನಗಾಡ್ತಿದ್ರು. ಹೌದಲ್ಲ ಇದು ಮಾಡ್ಬೋದು, ಹೌದು ಇದು ಮಜಾ ಇದೆ, ಇದು ಚೆನ್ನಾಗಿದೆ ಅಂತ. ಸೊ ಈ ಥರ ಆವತ್ತಿಂದ ಆ ಸಿನಿಮಾದ ಕತೆ ಬಗ್ಗೆ ಸ್ವಲ್ಪನೇ ಗೊತ್ತು, ಕಂಪ್ಲೀಟ್ ಅಲ್ಲ ಅಂದ್ರೆ ಸ್ವಲ್ಪ ಗೊತ್ತು ಆ ಸಿನಿಮಾದ ಕತೆ. ಬಟ್ ಆವಾಗ ಏನು ಹೇಳಿದ್ದಾನೆ, ಇವಾಗ ನಡೆದಿದೆ ಆ ಕತೆ ಇದ್ರೂ ಅದರಲ್ಲಿ ಬಂದ ವಿಷಯಗಳು ಒಂದಷ್ಟು ಅಪ್ಡೇಟ್ ಆಗಿದೆ, ಚೇಂಜ್ ಆಗಿದೆ, ಮಜಾ ಇದೆ, ಇನ್ನೂ ಚೆನ್ನಾಗಾಗಿದೆ. ನನಗೂ ಹೇಳಿದೆ ಒಂದು ಈ ಥರ ಪಾತ್ರ ಇರ್ಬೋದು ನಿಮಗೆ ಅಂತ ಸ್ಟಾರ್ಟಿಂಗಲ್ಲಿ, ಅದು ನೀವು ಮಾಡ್ಬೋದೇನೋ ನೀವು ಅಂತ. ಬಟ್ ಫೈನಲಿ ಅದು ಬೇರೆ ಪಾತ್ರ ಬಂದಿದೆ. ಬಿಕಾಸ್ ಅವನ ಪ್ರಕಾರ ಹೆಂಗೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಹಂಗೆ ಇರಬೇಕು. ಅದೊಂದು ರೈಟರ್ ಆದಮೇಲೆ ಒಬ್ರು ನೆನೆಸ್ಕೊಂಡು ಕತೆ ಬರಿಬಾರ್ದು ಯಾವತ್ತು. ಇದು ಇವರಿಗೊಂದು ಬರೀತೀನಿ ಅಂತ ಬರಿಬಾರ್ದು. ಕತೆ ಬರ್ದಾದ್ಮೇಲೆ ಆ ಪಾತ್ರಕ್ಕೆ ಯಾರು ಸೂಟ್ ಆಗ್ತಾ ಅವ್ರನ್ನ ಹಾಕೋಬೇಕು. ಅವನಿಗೆ ನಿಜ ಹೇಳ್ಬೇಕು, ಅವನಿಗೆ ಕನ್ಫ್ಯೂಷನ್ ಇತ್ತು. ಇವರು ನಿಮ್ಮನ್ನು ಯಾವ್ದಕ್ಕೆ ಹಾಕೋದು, 3-4 ಪಾತ್ರ ಎಲ್ಲದಕ್ಕೂ ನೀವು ಮ್ಯಾಚ್ ಆಗ್ತೀರಾ, ಬಟ್ ಎಲ್ಲ ಆಗೋದಂತ ಗೊತ್ತಾಗಲ್ಲ, ಅವನಿಗೆ ಕನ್ಫ್ಯೂಷನ್ ಇತ್ತು. ಸೊ ಆಮೇಲೆ ಚಂದ್ರ, ಒಂದು ಆಟೋ ಡ್ರೈವರ್ ಚಂದ್ರ ಅನ್ನೋಂಥ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ಇದು ನಮ್ಮ ರಿಕ್ಷಾದ ಚಂದ್ರಣ್ಣ. ಎಳಿಯದು ಎಲ್ರಿ ಹುಡಿ ಆಗೋದಿಲ್ಲ, ಬೋಟಿ ಒಂದೊಂದೇ ಕೈಗೆ ಸಿಕ್ಕಿಸಿ ಈಗ ತಿನ್ಬೇಕು. ತುಂಬ ಮಜಾ ಇದೆ. ಊರಿನಲ್ಲಿ ಒಂದಷ್ಟು ಪಾತ್ರಗಳಿದೆ, ಅದರಲ್ಲಿ ಒಂದು ನನ್ನ ಪಾತ್ರ ಕೂಡ ಒಂಥರ ಭಿನ್ನವಾಗಿದೆ. ಚೆನ್ನಾಗಿ ಇಷ್ಟ ಆಗುತ್ತೆ ಜನರಿಗೆ. ಈಗ ಮೊದಲು ನೋಡಿದ ಪಾತ್ರಗಳಿದೆ, ಇದೊಂದು ಬೇರೆ ಥರ ಇದೆ, ಸ್ವಲ್ಪ ಅವರಿಗೂ ಆಡಿಯನ್ಸ್ಗೂ ಇಷ್ಟ ಆಗ್ಬೋದು. ಒಂದು ಒಳ್ಳೆ ಪ್ರೇತ ಬಿಡಿಸೋವ್ರನ್ನ ಕರ್ಕೊಂಡು ಬರಬೇಕು. ನನ್ನ ಪಾತ್ರ ಯದು ಅಂತ ಒಂದು ಪಾತ್ರ. ಒಂದು ಸ್ವಲ್ಪ ಎಜುಕೇಟೆಡ್, ಬ್ಯಾಂಕ್ ಎಂಪ್ಲಾಯಿ, ರಿಟೈರ್ಡ್. ಹಾಗಾಗಿ ಊರಿನಲ್ಲಿ ಬಾಕಿ ಉಳಿದವರಿಗಿಂತ ನಾನು ಸ್ವಲ್ಪ ಹೆಚ್ಚು ತಿಳಿದವನು. ಹಾಗಾಗಿ ಒಂದು ನಾನು ಹೇಳಿದಾಗ ಕೇಳಬೇಕು ಅನ್ನೋಂಥ ಒಂದು ಮನುಷ್ಯ. ಸೊ ಎಲ್ಲ ಪಾತ್ರಗಳ ಜೊತೆ ಹೋಗ್ತೇನೆ, ಒಂದು ಸ್ವಲ್ಪ ಸಪ್ರೇಟಾಗಿ ಇರೋ ರೀತಿಯಲ್ಲಿ ನಾನು ವರ್ತಿಸ್ತೇನೆ. ಸೊ ಅಷ್ಟೇ. ಮತ್ತು ಇಡೀ ಪಾತ್ರಗಳು ಕೂಡ ಸಿನಿಮಾದಲ್ಲಿ ಎಲ್ಲ ಪಾತ್ರಗಳು ಒಂದು ಪಕ್ಕ ಹಳ್ಳಿಯ ಸೊಗಡಿನ ಒಂದು ಮುಗ್ಧತೆಯನ್ನು ನಾವಿಲ್ಲಿ ಕಾಣ್ತೇವೆ. ಸೊ ಅದರ ಜೊತೆಯಲ್ಲಿ ಅವರದು ಈ ಎಲ್ಲ ರೀತಿಯಾದಂಥ ಅವರ ಏನು ನೆಗೆಟಿವ್ ಪಾಸಿಟಿವ್ ಥಿಂಕಿಂಗ್ಗಳು ಅದು ಇದು ಎಲ್ಲವೂ ಕೂಡ ಇರ್ತದೆ. ಜೊತೆಗೆ ಬಹಳ ಅವರ ನಂಬಿರುವಂಥ ನಂಬಿಕೆಗಳು ಮತ್ತು ಇದರ ಮೇಲೆ ಅವರು ತುಂಬ ಗಾಢವಾಗಿರ್ತಾರೆ. ಸೊ ಅದು ಈ ಇಡೀ ಸಿನಿಮಾದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಸೊ ಅದೇ ರೀತಿಯಲ್ಲಿ ಅದು ಸಿನಿಮಾ ಹೋಗ್ತದೆ ತುಂಬ ಚೆನ್ನಾಗಿ. ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡು ನೋಡುವ ಹಾಗೆ, ಇನ್ನೊಬ್ಬರನ್ನು ನಾವು ನೋಡುವ ಹಾಗೆ ಇರ್ತದೆ ಈ ಸಿನಿಮಾ. ನಾವು ಎಲ್ಲರೂ ಒಂದೇ ಸಿನಿಮಾದಿಂದ, ಒಂದೇ ಮೂಲದಿಂದ ಬಂದವರು, ಅಂದರೆ ಒಂದು ಮೊಟ್ಟೆ ಕತೆ. ಸೊ ಎಲ್ಲರೂ ಆ ಸಿನಿಮಾದಿಂದನೇ ನಾವು ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರ್ ಆಗಿರೋದು. ಸೊ ನಮಗೆ ಆ ಟೈಮಿಂದನೂ ನಮಗೆಲ್ರಿಗೂ ಒಂದೇ ರೀತಿಯ ಮೈಂಡ್ಸೆಟ್. ಸೊ ಎಲ್ಲರ ಒಡನಾಟ ಒಂದೇ ರೀತಿ ಇದ್ದಿದ್ದು ನಮ್ಮದು. ರಾಜ್ ಜೊತೆಗೇ ನಾವು ಪ್ರತಿ ಸಿನಿಮಾ ರಾಜ್ ಮಾಡಿರೋ ಪ್ರತಿ ಸಿನಿಮಾದಲ್ಲಿ ಟೋಬಿ ಬಿಟ್ಟು ಬೇರೆ ಎಲ್ಲ ಟೋಬಿ ಮತ್ತು ಸ್ವಾತಿ ಮುತ್ತಿನ ಮಾಳ್ಯಾನಿ ಆ ಟೈಮಲ್ಲಿ ನಾವು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಆ 2 ಸಿನಿಮಾ ಬಿಟ್ಟು ಬೇರೆ ಬಾಕಿ ಎಲ್ಲ ಸಿನಿಮಾದಲ್ಲಿ ನಾವು ಮಾಡಿದ್ದೀವಿ. ಸೊ ಅವರು ಫಸ್ಟಿಗೆ ಅವ್ರಿಗೆ ಹೆಂಗಿತ್ತು ಅಂತ ಹೇಳಿದ್ರೆ, ನಮ್ಮ ಟೀಮಲ್ಲಿ ಅವರು ಒಬ್ಬರೇ ಕತೆ ಬರೀತಿದ್ದದ್ದು, ಡೈರೆಕ್ಷನ್ ಮಾಡ್ತಿದ್ದು ಎಲ್ಲವೂ.
ನಮಗೆಲ್ಲ ಟ್ಯಾಲೆಂಟ್ ಇತ್ತಂತ ಗೊತ್ತಿತ್ತು, ಬಟ್ ಯಾರು ಮುಂದೆ ಬರ್ತಿರಲಿಲ್ಲ. ಆಗ ಅವರು ಕರೆದು ನೀವು ಬರಿಬೇಕು ಅಂತ ನನ್ನ ಹತ್ರನೂ ಹೇಳಿದ್ದು, ಜೆ ಪಿ ಹತ್ರನೂ ಹೇಳಿದ್ದು, ನೀವು ಬರಿಬೇಕು, ನೀವು ಬರೆದು ನಾನು ಒಬ್ಬನೇ ಎಲ್ಲವನ್ನು ಮಾಡೋಕ್ಕಾಗಲ್ಲ, ನೀವು ಕೂಡ ಬರಿಬೇಕು, ನೀವು ಕೂಡ ಜವಾಬ್ದಾರಿಯನ್ನು ತಗೋಬೇಕು ಅಂತ ಹೇಳಬೇಕಾದ್ರೆ ಜೆ ಪಿಗೆ ಅವರು ಇನ್ನೊಂದು ಕತೆ ಮಾಡಬೇಕಿತ್ತು. ಅವರು ಜೋಗಿ ಅವರು ಬರೆದಿರೋ ಒಂದು ಕಾದಂಬರಿ ಅದು, ಆ ನೋವೆಲನ್ನು ಅಡಾಪ್ಟ್ ಮಾಡ್ಕೊಂಡು ಒಂದು ಸಿನಿಮಾ ಮಾಡೋಕ್ಕೆ ಹೇಳಿದ್ರು. ಅದು ಮತ್ತು ಕಾರಣಾಂತರಗಳಿಂದ ಅದನ್ನು ಸಿನಿಮಾ ಮಾಡೋಕ್ಕಾಗಲಿಲ್ಲ, ಅದು ಬೇರೆಯವ್ರು ರೈಟ್ಸ್ ತೊಗೊಂಡಿದ್ರು. ಆವಾಗ ಬಂದಿದ್ದ ಐಡಿಯಾ ಅದು ಸೂ ಫ್ರಮ್ ಸೋ. ಸೊ ಕಾನ್ಸ್ಟೆಂಟ್ಲಿ ರಾಜ್ಮತ್ ಅವರ ಮಧ್ಯೆ ಸುಮಾರಷ್ಟು ಡಿಸ್ಕಷನ್ಗಳಾದ ನಂತರ ಅವ್ರ ಪೇಪರಿಗೆ ಯಾವಾಗ ಇಳಿಸ್ತಾರ, ಆವಾಗ ಈ ರವಿಯಣ್ಣ ಅನ್ನೋ ಕ್ಯಾರೆಕ್ಟರ್ನ ಯಾವಾಗ ಬರೀತಾರೆ, ಆವಾಗಲೇ ಆ ಕ್ಯಾರೆಕ್ಟರ್ ನಾನು ಮಾಡಬೇಕಂತ ಅವ್ರು ನನ್ನ ಹತ್ರ ಹೇಳಿದರು. ಆವಾಗ ಇದು 2019 ಆಫ್ಟರ್ 6 ಇಯರ್ಸ್ ಮತ್ತೆ ಇವರು ನಮ್ಮೂರಿನ ರವಿಯಣ್ಣ. ಹೆಣ್ಣ ಮಗುವ ಸವಿತಾ? ಸರಿತಾ. ಹೆಣ್ಣು ಮಗುವ? ನಾನು ಸರಿತಾ ರವಣ್ಣ. ನಾನೇ ರವಣ್ಣ ಆಗಿ ಮಾಡಿದ್ದೇನೆ. ಅದು ನನ್ನ ಪಾಲಿಗೆ ಬಂದ ಭಾಗ್ಯ. ನನಗಿದು ಆ್ಯಕ್ಚುಲಿ ಲೈಫ್ ಟೈಮ್ ಅಪರ್ಚುನಿಟಿ. ಈ ಕ್ಯಾರೆಕ್ಟರ್ ಒಂದು ಒಳ್ಳೆ ಡೆಪ್ತ್ ಇರುವಂಥ ಕ್ಯಾರೆಕ್ಟರ್. ಅಂದರೆ ಒಂದು ಊರು, ಆ ಊರಲ್ಲಿ ಒಬ್ಬ ಅವನಿಗೆ ಬೇಡ ಆ ಗೌರವ ಎಲ್ಲ, ಆದರೆ ಅವನಿಗೆ ಸಿಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಎಲ್ಲದಕ್ಕೂ ಮುನ್ನುಗ್ತಾನೆ ಅಂತೇಳಿ. ಒಬ್ಬ ಇನ್ನೋಸೆಂಟ್, ಅವನು ಎಲ್ಲದಕ್ಕೂ ಮುನ್ನುಗ್ತಾನೆ. ಒಬ್ಬ ಡ್ಯಾಶಿಂಗ್, ಡೇರಿಂಗ್, ಒಬ್ಬ ಮಧ್ಯವಯಸ್ಕ. ಅವನ್ನ ಊರಿನ ಜವಾಬ್ದಾರಿ ನನ್ನ ಜವಾಬ್ದಾರಿ ಅಂತ ಹೇಳ್ಕೊಂಡು ಮುನ್ನುಗ್ಗುವವ. ಎಲ್ಲ ಮದುವೆ ಸಮಾರಂಭದಲ್ಲೂ ಅವನಿರಬೇಕು, ಎಲ್ಲ ಸಾವಾದರೂ ಅವನಿರಬೇಕು, ಎಲ್ಲದರಲ್ಲೂ ಅವನಿರಬೇಕು. ಅವನಿದ್ದರೆ ಆ ಊರಿನವ್ರಿಗೊಂದು ಖುಷಿ. ಅವನನ್ನು ಕಂಡ್ರೆ ಸುಮಾರು ಜನರಿಗೆ ಟೀನೇಜರ್ಸ್ಗೆ ಆಗದಿರುವುದು ಉಂಟು, ಕೆಲವು ಟೀನೇಜರ್ಸ್ ತುಂಬ ಲವ್ ಮಾಡೋದು ಉಂಟು. ಆದರೆ ಓವರ್ ಆಲ್ ಅವನೊಬ್ಬ ಆ ಊರಿಗೆ ಒಬ್ಬ ಹೀರೋ, ಬಟ್ ಅವನಿಗೆ ಅದು ಗೊತ್ತಿಲ್ಲ ಅವ್ನು ಹೀರೋ ಅಂತೇಳಿ. ಸೊ ಅಂಥ ಕ್ಯಾರೆಕ್ಟರ್ನ ಅವ್ರು ಪೋರ್ಟ್ರೇ ಮಾಡೋಕ್ಕೆ ಹೇಳಿದ್ದು ನನ್ನ ಹತ್ರ. ತುಂಬ ಡೆಪ್ತ್ ಇರುವಂಥ ಕ್ಯಾರೆಕ್ಟರ್. ಬಟ್ ಆ ಕ್ಯಾರೆಕ್ಟರ್ ಮಾಡೋಕ್ಕೆ ನಾನು ಅವನಲ್ಲ ಆ್ಯಕ್ಚುಲಿ, ನಾನು ಆ ರೀತಿ ಇಲ್ಲ ರಿಯಲ್ ಲೈಫಲ್ಲಿ. ಸೊ ಅದನ್ನು ಮಾಡೋಕ್ಕೆ ನಂಗೆ ತುಂಬ ಚಾಲೆಂಜಸ್ ಇತ್ತು. ಫಾರ್ ದ್ಯಾಟ್ ಐ ಆಮ್ ವೆರಿ ಪ್ರೌಡ್. ಯಾಕಂತ ಹೇಳಿದರೆ ಈಗ ನಾನು ಅದನ್ನು ಏನು ನೋಡ್ತಾ ಇದ್ದೇನೆ ಅದು ನಾನಲ್ಲ. ಅದು ಈಗ ನನ್ನ ಮತ್ತೊಮ್ಮೆ ಅದನ್ನು ಮಾಡಿ ಅಂತ ಹೇಳಿದ್ರೆ ನನ್ನಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು. ಅದು ಕಂಪ್ಲೀಟ್ಲಿ ಕ್ರೆಡಿಟ್ ಗೋಸ್ ಟು ಅವರ್ ಡೈರೆಕ್ಟರ್ ಜೆ ಪಿ ತುಮ್ಮನಾಡಿ. ಯಾಕಂತ ಹೇಳಿದರೆ ನನ್ನ ಒಳಗಿಂದ ಒಬ್ಬ ರವಿಯಣ್ಣ ನನ್ನ ಹೊರಗೆ ತಂದವರು ಅವರು. ಅದಕ್ಕೆ ಸುಮಾರು ನನ್ನ ಹತ್ರ ಪ್ಯಾಚ್ ವರ್ಕ್, ಗ್ಯಾರೇಜ್ ವರ್ಕ್ ಎಲ್ಲ ಮಾಡಿದ್ದಾರೆ ಅವರು ನನ್ನ ಜೊತೆಗೆ. ಸೊ ಅಲ್ಟಿಮೇಟ್ಲಿ ಆ ಕ್ಯಾರೆಕ್ಟರ್ ಮಾಡಿದ್ವಿ. ನಾನಂತ ಅಲ್ಲ, ಪ್ರತಿಯೊಬ್ಬ ಈಗ ಸಿನಿಮಾದಿರೋ ಪ್ರತಿಯೊಬ್ಬ ಪಾತ್ರ, ಆಲ್ಮೋಸ್ಟ್ 30 ಜನ ಪ್ರೈಮರಿ ಆರ್ಟಿಸ್ಟ್ಗಳಿದ್ದಾರೆ, ಆಮೇಲೆ ಒಂದು 30 ಜನ ಸೆಕೆಂಡ್ರಿ. ಎಲ್ಲರಿಗೂ ಅವ್ರದ್ದೇ ಆದ ಒಂದು ಸ್ಪೇಸ್ ಇದೆ ಈ ಸಿನಿಮಾದಲ್ಲಿ. ಪ್ರತಿ ಕ್ಯಾರೆಕ್ಟರ್ಗೆ ಅವ್ರಿಗೆ ಆದೊಂದು ಸ್ಪೇಸ್ ಇದೆ, ಅವ್ರದ್ದೇ ಆದ ಒಂದು ಜಾಗದಲ್ಲಿ ಅವ್ರು ಸ್ಕೋರ್ ಮಾಡುವಂಥ ಒಂದು ಒಳ್ಳೆ ಪಾಸಿಬಿಲಿಟೀಸ್ ಇದೆ ಈ ಸಿನಿಮಾದಲ್ಲಿ. ಅದನ್ನೆಲ್ಲ ಅವ್ರು ಮಾಡಿದ್ದಾರೆ ಕೂಡ. ಪ್ರತಿ ಕ್ಯಾರೆಕ್ಟರ್ನ ಅವರ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇಲ್ಲಿ ನಮ್ಮನ್ನು ನೋಡ್ತಿರಲ್ಲ ಮೇಡಮ್, ಈಗ ನೆಕ್ಸ್ಟ್ ಮೂವಿ ನೋಡಿದ ನಂತರ ನೀವು ಬೇರೆಯವ್ರನ್ನ ಗುರುತಿಸ್ತೀರಾ? ಈಗ ನಮ್ಮನ್ನು ನೀವು ನೋಡಿರ್ತೀರ ಅಷ್ಟೇ, ಬೇರೆಯವ್ರನ್ನ ಗುರುತಿಸ್ತೀರಾ? ಅಂದ್ರೆ ಆ ಕ್ಯಾರೆಕ್ಟರ್ಗಳು ನಿಮ್ಮ ಮುಂದೆ ಬಂದು ನಿಲ್ತಾರೆ. ಅದು ಎಲ್ಲ ಒಂದಷ್ಟು ಜನ ಥಿಯೇಟರ್ ಬ್ಯಾಕ್ಗ್ರೌಂಡ್, ಮತ್ತೆ ಒಂದಷ್ಟು ಜನ ಹೊಸಬ್ರು ಇದ್ದಾರೆ, ಇಷ್ಟೊಳಗೆ ಆ್ಯಕ್ಟ್ ಮಾಡೋದವ್ರು ಇದ್ದಾರೆ. ಮಕ್ಕಳನ್ನು ಆಡಿಷನ್ಗೆ ಅಂತ ತಂದೆ ತಾಯಿಗಳು ಸೆಲೆಕ್ಟ್ ಆಗಿದ್ದಾರೆ, ಫೇಸ್ ಕಟ್ ಮ್ಯಾಚ್ ಆಗುತ್ತೆ ಅಂತ ಅವರಿಂದ ಆ್ಯಕ್ಟಿಂಗ್ ಮಾಡಿಸಿದ್ದೀವಿ. ರಮೇಶನ ಮಗನ ಮೇಲಿದ್ದ ಪ್ರಯತ್ನ ಇನ್ನೂ ಸಹ ಹೋಗ್ಲಿಲ್ಲಂತೆ. 8 ವರ್ಷದ್ದು ಮಗುವಿಂದ 92 ವರ್ಷದ್ದು ಅಜ್ಜಿ ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಡೈಲಾಗು ಹೇಳಿದ್ದಾರೆ. ಸೊ ಎಲ್ಲರನ್ನಂದರೆ ಇವನ್ ಜೂನಿಯರ್ ಆರ್ಟಿಸ್ಟ್ಗಳನ್ನು ಅವ್ರ ಕ್ಯಾರೆಕ್ಟರ್ ಆಗಿ ಪರಿವರ್ತನೆ ಮಾಡಿದ್ದಾರೆ. ಅವ್ರ ಹತ್ರ ಸಹ ಅವರು ಆ್ಯಕ್ಟ್ ಮಾಡಿಸಿದ್ದಾರೆ ಸಿನಿಮಾದಲ್ಲಿ. ಇನ್ನೂರು 300 ಜನ ಜೂನಿಯರ್ಸ್ ಇದ್ದರು. ಅವರಂದರೆ ಅದರಲ್ಲಿ ಕೆಲವರನ್ನು ನಾವು ಒಂದಷ್ಟು ದಿನ ಬರ್ತಿದ್ರು, ಅವರಿಗೆ ಕೆಲವೊಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ ನಾವು. ರಾತ್ರಿದೊಂದು ವಿಷಯ ಹೇಳಿ ಪ್ರಯೋಜನ ಇಲ್ಲ ಮಾರೆ. ಎಂತಾಯ್ತು ಅಣ್ಣ? ರಾತ್ರಿ ಒಂದು ಸುಮಾರು 2:30 ಗಂಟೆ ಆಗಿರ್ಬೋದು. ಮನೆದು ಬಾಗಿಲು ಬಡಿತಾ ಉಂಟು. ಕೆಲವೊಂದು ವಿಷಯಗಳು ಆ ಘಟನೆ ನಡೆದ ಆ ಕ್ಷಣದಲ್ಲಿ ತುಂಬ ಸೀರಿಯಸ್ ಆಗಿ ಕಾಣುತ್ತೆ. ಒಂದಷ್ಟು ದಿವಸ ಬಿಟ್ಟ ನಂತರ ಅದನ್ನು ನಾವು ಹಾಸ್ಯದ ಮುಖಾಂತರ ಹೇಳ್ತಾ ಇರ್ತೀವಿ, ಆವತ್ತೊಂದು ನಾನು ಎದುರಿದೆ ಮಾರೆ, ಇವನೊಂದು ಹೇಳಿದ ಆ ಥರ. ಅದೇ ನನ್ನ ತಲೆಯಲ್ಲಿತ್ತು. ಅಂದರೆ ಒಂದಷ್ಟು ಘಟನೆ ನಾನು ನೋಡಿದ್ದೆ, ಇದೆಲ್ಲ ಆ ಟೈಮಿಗೆ ನಾನು ತುಂಬ ಭಯಪಟ್ಟಿದ್ದೆ. ನಡಿಬೇಕಾದ್ರೆ ಚಿಕ್ಕ ಯಾವುದಾದ್ರೂ ಕತೆ ಹೇಳ್ತಿದ್ರೆ ಅಲ್ಲೊಂದು ಮನೆ ಇದೆ, ಅದರಲ್ಲಿ ಯಾರು ಇದ್ದಾರೆ ರಾತ್ರಿ, ಅದು ಪಾಳು ಬಿದ್ದ ಮನೆ, ಯಾವುದಾದ್ರು ಮರದಲ್ಲಿ ದೆವ್ವ ಇದೆ. ನಾನು ದೊಡ್ಡವನಾದ ನಂತರ ಅದೆಲ್ಲ ಕಾಮಿಡಿ ಆಯಿತು ನನಗೆ. ಅದೇ ಅಂಥದ್ದು ಯಾವುದಾದ್ರೂ ಒಂದು ಭಯ ಅಂದರೆ ಎಲ್ರಿಗೂ ಇರುತ್ತೆ.
ಪ್ರೇತ ಇಲ್ಲ ಭೂತ ಇಲ್ಲ ಎಲ್ಲ ಹೇಳ್ತಾರೆ. ಅದೇ ಅವನು 12 ಗಂಟೆ ರಾತ್ರಿಗೆ ಒಬ್ಬನೇ ಹೋಗ್ಬೇಕಾದ್ರೆ ಆ ಕತ್ಲಲ್ಲಿ ಅವನು ತನ್ನಷ್ಟಕ್ಕೆ ಅವನಿಗೆ ಭಯ ಬರುತ್ತೆ, ಯಾರೋ ಫಾಲೋ ಮಾಡ್ತಿದ್ದಾರೆ. ಅದು ಬೆಂಗಳೂರಲ್ಲಿ ಇಲ್ಲ, ಹೊರಗಡೆ ಬೆಂಗಳೂರಲ್ಲಿ ಮನುಷ್ಯರು ಇದು ಭಯ. ಈಗ ಊರಲ್ಲಿ ಕೂಡ ಕಡಿಮೆ ಆಗಿದೆ, ಎಲ್ಲ ಕಡೆ ಲೈಟು ಅದು ಇದೊಂದು ಬಂದು ಕತ್ಲೆ ಇಲ್ಲ. ಹಾಗೆ ಪ್ರೇತಗಳು ಈಗ ಮನುಷ್ಯರನ್ನ ಕಂಡ್ರೆ ಭಯ ಪಡ್ತವೆ. ಹಾಗೆ ಹಾಸ್ಯ ಅಲ್ಲಿ ನನಗೆ ತುಂಬ ಹಾಸ್ಯ ಖಂಡಿತ ನನಗೆ. ಅಂದರೆ ಭಯ ಬೀಳೋದು, ಯಾರಿಗೋ ಒಂದು ಹೇಳ್ತಾ ಇರ್ತಾರೆ, ಏನಿಲ್ಲ ಮಾರೆ ಪ್ರೇತ ಏನಂತ ಹೇಳೋನು, ಇನ್ನೊಬ್ಬರಿಗೆ ಧೈರ್ಯ ಕೊಡೋನು, ಅವನು ಹೆದರಿದ್ದು ಹೇಗಿರುತ್ತೆ ಅನ್ನೋದು ಕಲ್ಪನೆ ಈ ಹಾಸ್ಯಗೆ ಬ್ಲೆಂಡ್ ಆಗಿದೆ. ಎಂತಾಯ್ತು? ಎಂತೆಲ್ಲ ಗಾಡಿ ಸ್ವಲ್ಪ ಸೈಡಲ್ಲಿರಲಿ. ಇದು ತುಂಬ ಸೈಡ್ ಆಯ್ತಾ ಅಂತ ಅಂದರೆ ಅದನ್ನು ನಾವೇ ಕ್ರಿಯೇಟ್ ಮಾಡಿದ್ದಲ್ಲ, ಯಾವುದನ್ನು ನಾವು ತೋರಿಸ್ಬೇಕಂತಿದ್ದೀವಿ ಅದನ್ನು ನಾವೇ ಕ್ರಿಯೇಟ್ ಮಾಡಿದ್ದು. ಸೊ ಅದರ ಬಗ್ಗೆ ಭಯ ಇಲ್ಲ ನಮಗೆ. ನಾವು ಕ್ರಿಯೇಟ್ ಮಾಡಿದ್ದನ್ನು ಯಾವ ರೀತಿ ಒಪ್ಕೊಳ್ತಾರೆ ಅನ್ನೋದೇ ಭಯ ನಮಗೆ ಜಾಸ್ತಿ. ಮನೋರಂಜನೆ ಅಂದರೆ ಎಂಟರ್ಟೈನ್ಮೆಂಟ್ ಮುಂಚೆ ಏನೋ ಸ್ಕ್ರೀನ್ ಅಲ್ಲಿಗೆ ಬಂದು ನೋಡಬೇಕಿತ್ತು, ಈಗ ಕೈಯಲ್ಲೇ ಇದೆ, ಯಾವಾಗ ಬೇಕಾದರೂ ಅವರು ಎಲ್ಲ ಆಸೆಯನ್ನು ನೋಡಿರ್ತಾರೆ. ಇಲ್ಲಿ ಬಂದು ನಗ್ತಾರೋ ಇಲ್ವೋ ಆ ಭಯ ಇದ್ದೇ ಇರುತ್ತೆ. ನಾವೇ ಅಲ್ಲಿ ಏನಾದರೂ ಹಾರರಲ್ಲಿ ಇವ್ರು ಭಯ ಪಡ್ತಾರೋ ಇಲ್ವೋ ಅದು ಬೇರೆ ವಿಷಯ. ಅವ್ರು ಥಿಯೇಟ್ರಿಂದ ಹೊರಗೆ ಬರ್ತಾರಲ್ಲ ಆಗ ತುಂಬ ನಾವು ಭಯ ಪಟ್ಟಿರ್ತೀವಿ. ಸೋಮೇಶ್ವರ ಸುಲೋಚನಂತೆ, ಸೋಮೇಶ್ವರ ಸುಲೋಚನಂತೆ ಅದು ಜಾನರೇ ಬೇರೆ. ಆಮೇಲೆ ಇಂಟೆನ್ಷನ್ ಇದ್ದಿದ್ದು ಪ್ಯೂರ್ಲಿ ಇಂಟೆನ್ಷನ್ ಇದ್ದಿದ್ದು ಜನಗಳನ್ನು ಎಂಟರ್ಟೈನ್ ಮಾಡಬೇಕು. ಸೊ ದಟ್ ವಾಸ್ ಅ ಮೇಜರ್ ಇಂಟೆನ್ಷನ್. ಸೊ ಅದಕ್ಕೋಸ್ಕರ ಏನು ಬೇಕು ಅದನ್ನು ಮಾತ್ರ ಟ್ರೈ ಮಾಡಿದ್ದಾರೆ. ಅದರಲ್ಲಿ ಒಂದು ಮೊಟ್ಟೆಗತೆಯಲ್ಲಿ ಎಂಟರ್ಟೈನ್ಮೆಂಟನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದಲ್ಲ. ಅವ್ರ ಹತ್ರ ಒಂದು ಕತೆ ಇತ್ತು, ಅವ್ರು ನೋಡಿದ್ದು, ಅವ್ರು ಬದುಕಿದ್ದು, ಅದನ್ನು ಮಾತ್ರ ಹಾಕಿದ್ದು ಜನಗಳು ಇಷ್ಟ. ಅದೇ ಅದಕ್ಕೂ ಅದರಲ್ಲಿ ಅವರು ಇಂಟೆನ್ಷನಲ್ಲೇ ಆಗಿ ಆ ಸಿನಿಮಾ ಎಂಟರ್ಟೈನೇ ಮಾಡಬೇಕು, ಈ ಸಿನಿಮಾ ಎಲ್ಲ ಜನಗಳಿಗೆ ತಲುಪಬೇಕು, ಎಂಟರ್ಟೈನ್ ಮಾಡ್ಬೇಕಂತ ಆ ಮೈಂಡ್ ಸೆಟ್ ಇರಲಿ. ಯಾಕೆಂದ್ರೆ ಎಲ್ಲರೂ ಹೊಸೊಬ್ರು, ರಾಜಿಂದ ಹಿಡಿದಿದೆಯಾ ಈ ಸಿನಿಮಾದ ರಿಸಲ್ಟ್ ಏನಂತ ಯಾರಿಗೂ ಗೊತ್ತಿಲ್ಲ ನಮಗೆ. ಸೊ ಅದಕ್ಕೋಸ್ಕರ ಅಂಥದ್ದು ಪ್ಯೂರ್ ಅಂದರೆ ಬರೀ ಇನ್ನೋಸೆಂಟ್ ಮೈಂಡ್ ಸೆಟ್ಟಲ್ಲಿ ಮಾಡಿರೋಂಥ ಸಿನಿಮಾ. ಇದರಲ್ಲಿ ನಮ್ಗೆ ಗೊತ್ತಿದೆ ಈ ಸಿನಿಮಾ ಜನಗಳಿಗೆ ಯಾವ ರೀತಿ ಮುಟ್ಟಬೇಕು ಅಂತ ಈಗಿನ ಪರಿಸ್ಥಿತಿಗೆ. ಸೊ ಅದಕ್ಕೆ ಎಂಟರ್ಟೈನ್ಮೆಂಟನ್ನೇ ಮೇಜರ್ ರೀಸನ್ ಇಟ್ಕೊಂಡು ಮಾಡಿರೋ ಸಿನಿಮಾ ಆಗಿರೋದ್ರಿಂದ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದು ಕಂಪ್ಲೀಟ್ಲಿ ಸಟಲ್ ಕಾಮಿಡಿ. ಆದರೆ ಇಲ್ಲಿ ನಿಮಗೆ ಆ ಸಟಲ್ನೆಸ್ ಕಾಣೋದಿಲ್ಲ. ಇಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳು ಒಂದು ಸ್ಟೆಪ್ ಎಕ್ಸಾಜುರೇಟೆಡ್ ಇದ್ದಾರೆ, ಅದಕ್ಕೋಸ್ಕರ ಪೋಸ್ಟರ್ ಈ ರೀತಿ ಮಾಡಿರೋದು. ಅಂದರೆ ರಾಜ್ ಆಲ್ರೆಡಿ ಹೇಳಿದ್ದಾರೆ, ಕ್ಯಾರಿಕೇಚರ್ ಥರ ಬಿಹೇವ್ ಮಾಡ್ತಿರೋದ್ರಿಂದ ಎಲ್ಲ ಕ್ಯಾರೆಕ್ಟರ್ಗಳು ನಾವು ಅದನ್ನು ಬೇರೆ ರೀತಿ ತರೋಕ್ಕಾಗಲಿಲ್ಲ ಆನ್ ಪೋಸ್ಟರ್ಸ್. ಸೊ ಇದನ್ನು ಈ ರೀತಿ ಪೋಸ್ಟರ್ಸ್ ಮಾಡಿ ಇದರಲ್ಲಿ ನಮ್ಮ ಮಾರ್ಲೂರು ಕಾಣಿಸ್ತಿದೆ ಅಂತ ನಾವು ಹೋಪ್ ಮಾಡಿ ಇದನ್ನು ಬಿಟ್ಟಿರೋದು. ನಿಜ ಹೇಳ್ಬೇಕಂದ್ರೆ ಮೇಡಮ್, ಅಲ್ಲಿ ನಾನು ತುಂಬ ವರ್ಕ್ಶಾಪ್ ಮಾಡಿದ್ದೀನಿ. ನಿಜ ನನಗೆ ತುಂಬ ವರ್ಕ್ಶಾಪ್ ಇತ್ತು, ಹೆವಿಯಾಗಿ ಮಾಡಿದ್ದೀನಿ. ನಮಗೆ ಒಂದು ಸೆಟಲ್ನೆಸ್ ಅನ್ನೋದನ್ನ ಕೊಟ್ಟವ್ರೆ ಅವರು, ಬಿಕಾಸ್ ನಾವು ರಂಗಭೂಮಿಗೆ ಬಂದವರಲ್ವ. ಸೊ ನಮ್ದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಪರ್ಫಾರ್ಮೆನ್ಸ್ ಆಗಿರ್ಬೋದು. ಬಿಕಾಸ್ ಜನರಿಗೆ ಇದು ಕ್ಯಾಮ್ರಾ ಅಲ್ಲ, ಅಲ್ಲಿ ಎಲ್ಲೋ ಕೂತಿರ್ತಾರೆ, ಅವರಿಗೆ ನಾವು ರೀಚ್ ಆಗಬೇಕಾದ್ರೆ ಜೋರಾಗಿ ಮಾತಾಡಬೇಕು, ಎಕ್ಸ್ಪ್ರೆಷನ್ ತುಂಬ ಜೋರಾಗಿ ಮಾಡಬೇಕು, ಅವ್ರಿಗೆ ರೀಚ್ ಆಗಬೇಕು. ಸೊ ಸಿನಿಮಾ ಅಂದರೆ ಕ್ಯಾಮ್ರಾ ಇರುತ್ತೆ, ನಿಮಗೆ ಎಷ್ಟು ಸಲ ಬೇಕಾದರೂ ರೀಟೇಕ್ ತಗೊಳ್ಬೋದು. ಸೊ ಆ ಸೆಟಲ್ನೆಸ್ ಅನ್ನೋದನ್ನು ತಂದಿರೋದು ನಮಗೆ ಮಾಡಿಸಿರೋದೇ ರಾಜ್ ಸರ್. ಸೊ ಇದು ನಂಗೆ ಯಾವುದು ಅಲ್ಲಿ ಕಂಪ್ಯಾರಿಸನ್ ಕಾಣಿಸ್ತಾ ಇಲ್ಲ ಇಲ್ಲಿ, ಬಿಕಾಸ್ ಅದು ಸ್ವಲ್ಪ ಬೇರೆ ತರ. ಅದು ಗುರು ಹೇಳ್ದಂಗೆ ಆ ಸೆಟಲ್ನೆಸ್ ಇಲ್ಲಿ ಇಲ್ಲ. ಇಲ್ಲಿ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಈಗ ವರ್ಕ್ಶಾಪು ಅದರಷ್ಟೇ ಇಲ್ಲೂ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ JP. ಬಟ್ ಇಲ್ಲಿ ಏನ್ ಮಾಡಿದ್ರೆ ಆಕ್ಟಿಂಗ್ ಅಲ್ಲ ಇಲ್ಲಿ ಬೇಕಾಗಿರೋದು. ಜನ ಇಲ್ಲಿ ಯಾರು ಬರ್ತಾರೆ ಅವರು ಆಕ್ಟಿಂಗ್ ಅಲ್ಲ, ಆ ಪಾತ್ರ ಏನಿದೆ ಆ ಪಾತ್ರಕ್ಕೆ ನೀವು ಜೀವ ತುಂಬಬೇಕಷ್ಟೇ. ಅದನ್ನ ಮಾತ್ರ ನೀವು ನಿಜ ಹೇಳ್ಬೇಕಂದ್ರೆ ಕಡ್ಡಾನೆ ಮಾಡಿಸಿರೋದು. ಎಲ್ಲರನ್ನ ಆ ಪಾತ್ರದಲ್ಲಿ ಯಾವ ತರ ಜೀವಿಸ್ಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಸೊ ಒಂದು ಬೇರೆ ತರ ಇದೆ ಈ ಐಡಿಯಾ. ಸುಲೋಚನಾ ಐಡಿಯಾ ಒಂದು ರಿಯಲ್ ಲೈಫ್ ಗಾಸಿಪ್ ತರ ಏನಾದ್ರೂ ನಿಮ್ಗೆ ಇನ್ಸ್ಪೈರ್ ಆಯ್ತಾ? ಹೇಗೆ ಬಂದಿದ್ದು? ಚಿಕ್ಕಂದಿಂದ ನಾನು ನೋಡ್ತಾ ಇದ್ದೆ, ಯಾವುದೋ ಒಂದು ದೇವರ ಕಾರ್ಯ ಆಗಬೇಕಾದ್ರೆ ಸುಲೋಚನ ನೋಡಲಿಲ್ಲ. ಯಾರಿಗೂ ಮೈಯಲ್ಲಿ ಬರೋದು, ಸತ್ತೋರು ಬರೋದು, ಅವ್ರು ಬಂದು ಮಾತಾಡೋದು, ಇದೆಲ್ಲ ಇವತ್ತು ಇದೆ. ಒಂದು ದೇವಸ್ಥಾನದಲ್ಲಿ ಹೋದ್ರೆ ದೇವಸ್ಥಾನದಲ್ಲೂ ಅದು ದೇವರು ಬರೋದು ಬೇರೆ, ಸತ್ತವ್ರ ಮನೆಯ ಹಿರಿಯರು ಬರೋದು ಬೇರೆ. ಆ ದೇವ್ರು ಬರೋದು ಅಂದರೆ ನಮಗೆ ಗೊತ್ತಿರೋರು ಎಲ್ಲ ದೇವರು ಅವ್ರು ಬಂದಿರೋದು. ಇಲ್ಲಿ ಸತ್ತವ್ರು ಹಿರಿಯರು ಬರ್ತಾರೆ, ಒಂದಷ್ಟು ವಿಷಯಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಇರುತ್ತೆ ಅವರಿಗೆ. ಅವ್ರು ಬಂದರೆ ಮಾತ್ರ ಕೇಳೋದು ಅವರು. ಒಂದಷ್ಟು ಜನರಿಗೆ ಹೇಗೆ ಅಂದರೆ ಅವರು ಹೇಳೋದಲ್ಲ, ಹಿರಿಯರು ಯಾರೋ ಹೇಳ್ತಿದ್ದಾರೆ, ಇವರು ಹೇಳಿದರೆ ಕೇಳೋದಿಲ್ಲ. ನಾವು ಅವರ ಮೇಲೆ ಬಂದಿದ್ದಾರ, ಅವರೇ ಹೇಳಿದರೆ ಕೇಳ್ತಾರೆ. ಇಂಥದ್ದನ್ನ ನಾನು ನೋಡಿದ್ದೆ, ನಮ್ಮ ಮನೇಲಿ ನೋಡಿದ್ದೆ, ಒಂದಷ್ಟು ಜನರು ನೋಡಿದ್ದೆ.
ಇದು ನಂತರ ಅವರನ್ನು ಬರೋದಾಗೆ ಮಾಡೋದು, ಅವ್ರು ಬಂದರೆ ನಮ್ಗೆ ಒಳ್ಳೇದೇ, ಆದರೆ ಅವ್ರು ಬರೋದಾಗೆ ಮಾಡೋದು ಅದು ತುಂಬ ಕಾಟ ಅಂತ ನಂತರ ಗೊತ್ತಾಗುತ್ತೆ. ಈ ಲೈಫಲ್ಲಿ ಹಿರಿಯರಿದ್ರೇನೆ ಒಂದೊಂದ್ಸತಿ ಅತ್ತೆ ಸೊಸೆದು ಒಂದು ಅಯ್ಯೋ ಒಂಥರ ಹಾರರ್ ಲೈಫ್. ಸತ್ತವರನ್ನು ಬರೋದಾಗೆ ಮಾಡ್ಬೋದು, ಬದುಕಿದ್ದವರನ್ನು ಏನೂ ಮಾಡೋಕ್ಕಾಗಲ್ಲ ಹಾಗೆ ಅಂತ ತುಂಬ ನೋಡಿದ್ದೆ. ಅಲ್ಲಿ ಏನು ಹಾಸ್ಯ ನನಗೆ ಖಂಡಿತ ಅದನ್ನು ಇಲ್ಲಿ ತರಲಿಕ್ಕೆ ಟ್ರೈ ಮಾಡಿದ್ದೇನೆ. ಇಲ್ಲ ಬರಿಬೇಕಾದ್ರೆ ನನಗೆ ಹೇಳ್ತಿದ್ದೆ, ನನಗೆ ಊರು ಕಾಣಬೇಕು ಅಂದರೆ ನಾನು ಯಾವಾಗಲೂ ಪ್ರೊಡಕ್ಷನ್ ಹೌಸ್ ಹೇಳ್ತಾ ಇದ್ದೆ ನನಗೆ ಜೂನಿಯರ್ಸ್ ಬೇಕು. ನನಗೆ ಅಲ್ಲಿ ಮಂಗಳೂರಲ್ಲಿ ಜೂನಿಯರ್ಸ್ ತುಂಬ ಕಷ್ಟ, ಇಲ್ಲಿ ಆದರೂ ಜೂನಿಯರ್ಸ್ ಇರ್ತಾರೆ ಸಿನಿಮಾದ. ಅಲ್ಲಿ ತುಂಬ ಕಡಿಮೆ ಸಿನಿಮಾಗಳು ಶೂಟ್ ಆಗೋದು. ಜೂನಿಯರ್ಸ್ ಅಂದರೆ ನಮ್ಮ ಊರವರನ್ನ ಪರಿಚಯದವರನ್ನೇ ಕರ್ಕೊಂಡು ಬರಬೇಕು, ಇಲ್ಲ ಮನೆಗೆ ಹೋಗಿ ಕರ್ಕೊಂಡು ಬರಬೇಕು. ಅಲ್ಲಿ ಯಾರು ಸ್ಟಾರ್ ಬಂದ್ರೂ ಕೇರ್ ಮಾಡಲ್ಲ, ನೀವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲಿ ಬೇರೆ ಏನೋ ಮಾಡಿ ಅವ್ರಿಗೆ ಏನಿಲ್ಲ, ಅವರಷ್ಟೇ ಇರ್ತಾರೆ. ಮತ್ತು ಬಂದು ಜೂನಿಯರ್ಸ್ ಅಂತ ನಿಲ್ಲೋದಿಲ್ಲ ಅವರು, ಇದು ನಾನು ಕೊಟ್ಟರೆ ನಾನು ಮಾಡ್ತೇನೆ ಅವರಷ್ಟೇ ಇರ್ತಾರೆ. ಅವರು ಊರವರು ತುಂಬ ಕೆಲಸಕ್ಕೆ ಹೋಗೋರು ಇರ್ತಾರೆ, ಅವ್ರನ್ನ ಎಷ್ಟು ದಿನ ಅಂತ ರಜೆ ಹಾಕೋದು ಅವ್ರು ಕೇಳೋದಿಲ್ಲ. ದುಡ್ಡೇನು ಬೇಡ ಅವರಿಗೆ, ಸಿನಿಮಾ ಶೂಟ್ 1 ಗಂಟೆ ನಿಲ್ತಾರೆ, ಅದರಿಂದ ಜಾಸ್ತಿ ನಿಲ್ಲೋದಿಲ್ಲ ಅವರು. ಇದೆಲ್ಲ ಕಷ್ಟದ ಕೆಲಸ. ನನಗೆ ಬರಿಬೇಕಾದ್ರೆ 200-300 ಜನ ಬರೆದಿದ್ದೀನಿ. ಇವರಿಗೆ ತುಂಬ ಕಷ್ಟ ಇತ್ತು ನಮ್ಮ ಟೀಮ್ ಅವರಿಗೆ, ಅವರನ್ನು ತರೋದು, ಅಲ್ಲಿ ನಿಲ್ಲಿಸೋದು, ಯಾರು ಹೋಗ್ತಾರೆ ಅಂತ ನೋಡ್ಬೇಕಲ್ಲ, ಎಲ್ಲಿಂದ ಹೋಗ್ತಾರೆ ಅಂತ ಗೊತ್ತಾಗೋದಿಲ್ಲ. ಅವ್ರು ಹೇಳೋದು ಇಲ್ಲ ಮ್ಯಾಮ್, ಎದ್ಕೊಂಡು ಹೋಗ್ತಾರೆ ಅವ್ರು ಕಂಟಿನ್ಯೂ ನೋಡ್ಬೇಕಾದ್ರೆ ಇಲ್ಲೊಬ್ರು ಇದ್ದಾರಲ್ಲ ಅವ್ರು ಎಲ್ಲಿಗೆ ಹೋದ್ರು ಅವ್ರು ಹೋಗಿದ್ದಾರೆ ಗೊತ್ತಾಗಲ್ಲ. ಇದೆಲ್ಲ ತುಂಬ ಕಷ್ಟ ಆಯಿತು. ಅಂದರೆ ಇಡೀ ಸಿನಿಮಾ ನೋಡಬೇಕಾದ್ರೆ ಇದೇನು ನೋಡ್ತಿದ್ದೀರಾ ಪೋಸ್ಟರ್, ಅದರಲ್ಲಿ ಫಸ್ಟ್ ಲೇಯರ್, ಇದು ಸೆಕೆಂಡ್ ಲೇಯರ್, ಥರ್ಡ್ ಲೇಯರು, ಇನ್ನು ಅದಕ್ಕಿಂತ ನಂತರ ಜೂನಿಯರ್ಸ್ ಬರೋದು. ಒಂದು ಆರ್ಟಿಸ್ಟ್ ಅಂತಲೇ ನಮಗೆ ಊರವರಂತಲೇ ನಮಗೊಂದು 70-80 ಜನ ಇದ್ದಾರೆ. ಇವರು ತಂದೆ ತಾಯಿ ಫ್ಯಾಮಿಲಿ ಅಂತ ಇಲ್ಲಿ ಯಾರು ಇದ್ದಾರೆ ಅವರ ಫ್ಯಾಮಿಲಿ ಅಂತಲೇ ಒಂದು 60-70 ಜನ ಆಗ್ತಾರೆ. ಅದ್ರ ನಂತರ ಜೂನಿಯರ್ಸ್ ಊರವರು ಅಂತ ಇಷ್ಟೊಂದು ಜನ ಇದಾರ ಅಂತ. ಹೌದು, ಅವರು ಮತ್ತೆ ಅವ್ರು ತುಂಬ ಅವರಿಗೆ ತುಂಬ ಖುಷಿ ಆಯಿತು. ಕೇಳ್ತಾ ಇದ್ರಂತೆ, ಇನ್ನು ಯಾರಾದರೂ ಅವ್ರದ್ದು ಅವರಿಗೆ ಏನು ಹೇಳೋದು, ಕೋಆರ್ಡಿನೇಟರ್ ಅವರು ನಾಳೆ ಶೂಟ್ ಇದೆ ಬರಬೇಕಂದ್ರೆ ಯಾವುದು ಅಂತ, ಸೂಫ್ರಮ್ಸು ಅಂತ ಬೇಗ ಹೊರಡ್ತಿದ್ರಂತೆ. ಅಂದರೆ ನಾವೊಂದು ಇಲ್ಲಿ ಆ್ಯಕ್ಟ್ರು ಅವರು ಸ್ಟಾರ್ ಅಂತ ಯಾರು ಇರಲಿಲ್ಲ, ಎಲ್ಲರೂ ಒಂದೇ ಥರ, ಎಲ್ಲ ಊರವ್ರ ಥರನೇ ಅಲ್ಲಿದ್ವಿ. ಶೂಟಿಂಗ್ ಆಗಬೇಕಾದ್ರೆ ಹಾಗೆ. ಎಷ್ಟು ದಿವಸ ಆಯಿತು, ಎಷ್ಟು ದಿವಸ ತಗೊಂಡ್ರಿ ಶೂಟಿಂಗ್? 52 ದಿವಸ ಶೂಟ್ ಮಾಡಿದ್ದೀವಿ. ಒಂದೇ ಸ್ಟ್ರೆಚಲ್ಲಿ ಮಾಡಿದ್ವಿ? ಇಲ್ಲ, 3 ಸ್ಕೆಡ್ಯೂಲ್ ಮಾಡಿದ್ವಿ. ಅಂದರೆ ನೀವು ಹೇಳ್ತಾ ಇದ್ರಿ ಹಾರರ್ ಆ ಥರ ಇದಂತಲ್ಲ, ಆ್ಯಕ್ಟರ್ಸ್ ಆಗಿ ಎಲ್ಲಾದರೂ ಲೈಕ್ ರಿಯಲ್ ಆಗಿ ಒಂದು ಚೇಷ್ಟೆ ಥರನೋ ಅಥವಾ ಒಂದೇನೋ ಸೀನ್ ಮಾಡ್ಬೇಕಾದ್ರೆ ಯಾರಿಗಾರು ಭಯ ಆಗಿದೆಯಾ ಇಲ್ಲಿ? ಇಲ್ಲ, ನಾವು ಮಾಡೋ ಜಾಗದಲ್ಲಿ ದೆವ್ವ ಇದ್ರು ಕೂಡ ಓಡಿರ್ಬೋದು. ಎಲ್ಲ ದೆವ್ವ ಥರನೇ ಇದ್ರು ಅಲ್ಲಿ, ಅಷ್ಟು ಜನರು ಇದ್ದಾರಲ್ಲ, ಒಬ್ರಿಗಿಂತ ಒಬ್ರು. ಎಲ್ಲ ಫುಲ್ ಎಂಜಾಯ್ಮೆಂಟ್ ಇತ್ತು, ಎಲ್ಲರೂ ಬಹಳ ಖುಷಿ ಆಗಿದ್ರು. ಯಾಕಂದ್ರೆ ಶೂಟಿಂಗ್ ಟೈಮಲ್ಲಿ ಅದಕ್ಕೆ ಇನ್ವಾಲ್ವ್ ಆಗೋದು, ಮತ್ತೆ ಅದರಿಂದ ಹೊರ ಬಂದಾಗ ಒಂದಷ್ಟು ನಮ್ಮ ಹರಟೆ ಇದೆಲ್ಲ ಆಗ್ತಾ ಇತ್ತು. ಸೊ ಅದು ಏನು ಅಂಥದ್ದು ಯಾವುದೇ ಘಟನೆ ನಡೆದ್ರು ಮತ್ತೆ ಹಾಗೆ ಅನಿಸ್ಲೇ ಇಲ್ಲ, ಏನಿರಲಿಲ್ಲ. ತುಂಬಾ ಸಿನಿಮಾ ಹೇಗಿದೆಯೋ ಹಾಗೆ ನಾವಿದ್ದೀವಿ ಹೊರಗಡೆ ಕೂಡ. ಈ ಸಿನಿಮಾ ಅಂದರೆ ಖುಷಿಯಾಗಿ ನಿಮ್ಗೆ ನೋಡಬೇಕಾದ್ರೆ ಏನು ಖುಷಿ ಸಿಗುತ್ತೋ ಅದು ನಾನು ಫಸ್ಟಿಗೆ ತಲೆಯಲ್ಲಿದ್ರೆ, ಅಂದರೆ ರಾಜ್ ಸರ್ ಜೊತೆನೂ ಮತ್ತು ಪ್ರವೀಣ್ ಸರ್ ಜೊತೆನೂ, ಪ್ರವೀಣ್ ಸಿರಿಯನ್ ಇದ್ದಾರಲ್ಲ ಅವರು, ಇದನ್ನು ಅಷ್ಟೇ ಖುಷಿಯಾಗಿ ನಾವು ಮಾಡಬೇಕು ಅಂತ ಹೇಳಿದರು. ಮಾಡ್ತಾ ನಾವು ಅಷ್ಟೇ ಖುಷಿಯಾಗಿ ಏನು ಮುಗ್ದಿದೆ ಅಂತಲೇ ಗೊತ್ತಾಗಿಲ್ಲ ನಮಗೆ. ಮುಗ್ದು ಆಯ್ತಾ, ಅದೊಂದು ದೊಡ್ಡ ಇವೆಂಟ್ ಇದೆ, ಅದೊಂದು ಇದೆಯಲ್ಲ ಅಂತ ತಲೆಯಲ್ಲಿತ್ತು. ಅದೆಲ್ಲ ಮುಗ್ದೋಯ್ತು. ಮುಗಿಬೇಕಾದ್ರೆ ಎಲ್ಲ ಆರ್ಟಿಸ್ಟ್ ಅವರು ಹೇಳ್ತಿದ್ರು, ಇದು ಮುಗೀತಲ್ಲ ಅಂತ. ಒಂದು ಮದುವೆದು ಡ್ಯಾನ್ಸ್ ನೋಡಿದ್ರಲ್ಲ, ಅದು ಡ್ಯಾನ್ಸ್ ಆ್ಯಂಥಮ್, ಅದು ಮುಗಿಬೇಕಾದ್ರೆ ತುಂಬ ಜನರಿಗೆ ಬೇಜಾರಾಗಿತ್ತು. ಅಯ್ಯೋ ಮುಗೀತಾ, 3 ದಿವಸ ಶೂಟ್ ಮಾಡಿದ್ವಿ ಅದನ್ನು. 3 ದಿವಸ ಆದ್ಮೇಲೂ ಫುಲ್ ನೈಟ್ ಶೂಟ್ ಇತ್ತು ಅದು 3 ದಿವಸನು. ಲಾಸ್ಟ್ ಎಂಡ್ ಆಫ್ ದ ಡೇ ಒಂದು 1 hour ಮ್ಯೂಸಿಕ್ ಹಾಕೊಂಡು ಎಲ್ಲ ಡ್ಯಾನ್ಸ್ ಮಾಡಿದ್ರು, ಎಲ್ಲ ಹಾಕೊಂಡಿದ್ದಾರೆ ಅಷ್ಟು ಜನ, ಜೂನಿಯರ್ಸ್, ಯೂನಿಟ್ ಹುಡುಗರು ಎಲ್ಲ, ಅಂದ್ರೆ ಬೆಳಗ್ಗೆ ಬರೋವರೆಗೂ ಯೂನಿಟ್ ಹುಡುಗರೆಲ್ಲ ಹತ್ತಿದ್ದಾರೆ ಸಿನಿಮಾ ಮುಗಿಬೇಕಾದ್ರೆ. ಅಯ್ಯೋ ಮುಗೀತಲ್ಲ ಅಂತ ಅಷ್ಟು ಖುಷಿಯಾಗಿದ್ರು. ಸಿಂಪಲ್ ಸ್ಟೋರಿ ಅನ್ಸುತ್ತೆ, ಬಟ್ ನಾನು ಆ ಟ್ರೈಲರ್ ನೋಡ್ಬೇಕಾದ್ರೆ ಓಕೆ ಏನೇನೋ ಹುಡುಕ್ತಾ ಇದೆ ಅದ್ರೊಳಗೆ. ಏನ್ ಹೇಳಕ್ ಹೊರಟಿದ್ದಾರೆ, ಒಂದು ಸಾವಿದೆ, ಅದ್ರ ಸುತ್ತ ಇಷ್ಟು ಜನ ಇದ್ದಾರೆ, ಅಂದ್ರೆ ಒಂದು ಡಾರ್ಕ್ ಕಾಮಿಡಿನ ಒಂದು ಖುಷಿ ತರುತ್ತೆ. ಬಟ್ ಕಾಂಪ್ಲಿಕೇಟೆಡ್ ಆಗೂ ಇದೆಯಾ ಈ ಸಬ್ಜೆಕ್ಟ್? ಡಾರ್ಕ್ ಕಾಮಿಡಿನ ಕಲರ್ಫುಲ್ ಆಗಿದೆ, ವೆರಿ ಕಲರ್ಫುಲ್ ಕಾಮಿಡಿ ಆ್ಯಂಡ್ ಇಮೋಷನ್ಸು ಇದೆ, ಎಲ್ಲನೂ ಇದೆ. ಒಂದು ಒಳ್ಳೆ ವರ್ಲ್ಡ್ ಇದೆ. ಈ ವರ್ಲ್ಡಲ್ಲಿ ನಾವು ಯಾವಾಗ ಸಕ್ಸಸ್ ಅಂತ ಹೇಳಿದರೆ, ಈ ವರ್ಲ್ಡ್ ಒಳಗಡೆ ಆಡಿಯನ್ಸ್ ಬಂದು ಕೂರ್ಬೇಕಷ್ಟೇ, ಅಲ್ಲಿಗೆ ನಮ್ಮ ಕೆಲಸ ಮುಗೀತು. ಎಲ್ಲ ಇದೆ ಸಿನಿಮಾಕ್ಕೆ, ಏನು ಬೇಕು ಎಲ್ಲ. ಯಾವೆಲ್ಲ ಸಿನಿಮಾ ನೋಡುವಂಥ ಆ್ಯಕ್ಷನ್ ಸಿನಿಮಾ ನೋಡುವಂಥ ಪ್ರೇಕ್ಷಕರಿದ್ದರೆ ಅವ್ರಿಗೆಲ್ಲನೂ ಇದೆ.
ಓಕೆ ಬಟ್ ವೆರಿ ಸರ್ಪ್ರೈಸಿಂಗ್ ಟೈಮಲ್ಲಿ ಬರುತ್ತೆ ಅದಷ್ಟೇ. ಇವರನ್ನು ನಾನು ತುಂಬ ಚಿಕ್ಕಂದಿಂದ ನಾನು ನೋಡ್ತಾ ಇದ್ದೆ. ಇವರು ಆ್ಯಕ್ಟ್ ಮಾಡಬೇಕಾದ್ರೆ ವೇದಿಕೆಯಲ್ಲಿ ಬರಬೇಕಾದ್ರೆ ನಾವು ಎಲ್ಲೋ ಇರ್ತಿದ್ವಿ, ಓಡ್ಕೊಂಡು ಬರೋದು. ಈಗ ಪ್ರಕಾಶ್ ತುಮ್ಮಿನವರು ಹಾಸ್ಯಪ್ರಹಸನ ಅಂತ ನಾವು ಓಡ್ಕೊಂಡು ಬರ್ತಿದ್ವಿ. ಅಂದರೆ ಅಷ್ಟು ನಮಗೆ ಇವರು, ನಾವು ಬೇರೆ ಆ್ಯಕ್ಟರ್ಗಳನ್ನು ನೋಡಿರಲಿಲ್ಲ ನಾನು ಚಿಕ್ಕಂದಿನ, ಇವರೇ ನಮಗೆ. ಅಲ್ಲಿಂದ ನಾನು ಇವರನ್ನು ನೋಡಿದ್ದೆ ಒಂದಷ್ಟು ಸ್ಕಿಟ್ಗಳನ್ನೆಲ್ಲ ಮಾಡಬೇಕಾದ್ರೆ. ನಂತರ ಇವರು ತುಂಬ ಸಿನಿಮಾ ಮಾಡಿದರು, ಆದರೆ ನಾನು ಇಷ್ಟಪಡುವಂಥ ಒಂದು ಪಾತ್ರ ಇದೆ ಇವರ ಹತ್ರ, ಅದು ಇವರು ಮಾಡಲೇ ಇಲ್ಲ ಎಲ್ಲೂ ಕೂಡ. ಅಂಥ ಒಂದು ಚೇಷ್ಟೆ ಮತ್ತು ಒಂದು ಅದಕ್ಕೆ ಏನು ಹೇಳೋದು, ಡೇರಿಂಗ್, ಬಂಡದ ಅಂಥ ಒಂದು ಪಾತ್ರ ನಾನು ನೋಡಲೇ ಇಲ್ಲ. ಇದರಲ್ಲಿ ಅದು ಸಿಗುತ್ತೆ. ಅವರು ಅಷ್ಟು ನಗಿಸ್ತಾರೆ, ಮತ್ತೆ ಎಲ್ಲ ಪಾತ್ರಗಳು ಅವರು ನಗಿಸ್ತಾರೆ. ಸುಮಾರು ಪಾತ್ರಗಳಿವೆ ಮೇಡಮ್. ನಿಮ್ಗೆ ಅದೇ ಈಗ ನಮ್ಮನ್ನಷ್ಟೊಂದು ಕಲಾವಿದ ನೀವು ನೋಡಿದ್ದೀರಾ, ನೋಡದಷ್ಟು ಒಂದಷ್ಟು ಪಾತ್ರ ನಿಮ್ಗೆ ನೆನಪಲ್ಲಿರ್ತಾರೆ ಈ ಸಿನಿಮಾದಲ್ಲಿ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಪಾತ್ರ ಸಮಾನತೆ ಇದೆ. ನಾನು ಪ್ರಿವಿಯಸ್ಲಿ ಹೇಳಿದೆ, ಇಲ್ಲಿ ಪ್ರಕಾಶ್ ತುಮಿನಾಡು ಅಥವಾ ಅನಿಲ್ ಗೌತಮ್, ಮೈಬ್ರಾಮ್ ದಾಸ್, ದೀಪಕ್ ರೈ ಅವರಿದ್ದಾರೆ, ಅವ್ರಿಗೊಂದಷ್ಟು ಸ್ಪೇಸ್ ಬೇಕು, ಅವರಿಗೆ ಡೈಲಾಗ್ಸ್ಗಳು ಜಾಸ್ತಿ ಬೇಕು. ಆ ಥರ ಇಲ್ಲ ಈ ಸಿನಿಮಾದಲ್ಲಿ. ಯಾವ ಪಾತ್ರಗಳು ಎಷ್ಟು ಮಾತಾಡಬೇಕು, ಇಲ್ಲಿ ಯಾವ ಸಿಚುವೇಶನ್ಗೆ ಅವ್ರದ್ದು ಏನಿದೆ, ಅಲ್ಲಿ ವೇಟ್ ಏನಿದೆ ಆ ಪೊಸಿಷನ್ ಅಲ್ಲಿ ಅಷ್ಟೇ ಮಾತಾಡುತ್ತೆ ಆ ಪಾತ್ರ, ಅದಕ್ಕೆ ಜಾಸ್ತಿ ಮಾತಾಡಕ್ ಹೋಗಲ್ಲ. ಸೊ ಮಾತಾಡೋದು ಅಷ್ಟು ಚೆನ್ನಾಗಿದೆ. ಏನು ಒಂದಕ್ಷರ ಮಾತಾಡೋದು ಒಂದು ಚೆನ್ನಾಗಿದೆ, ಬೇರೆ ಒಂದಷ್ಟು ಪಾತ್ರಗಳಿದೆ ಅವ್ರು ಮಾತಾಡೋದು ಚೆನ್ನಾಗಿದೆ. ಆ ಥರ ನಿಮಗೆ ಓವರಾಲ್ ಆಗಿ ಎಲ್ಲ ಪಾತ್ರಗಳು ನೆನಪಲ್ಲಿ ನಿಮ್ಗೆ ಬರುತ್ತೆ ಸಿನಿಮಾ. ಸ್ಕ್ರಿಪ್ಟ್ ಬರಿಬೇಕಾದ್ರೆ ನನಗೆ ಈ ಪಾತ್ರ ಇವ್ರು ಮಾಡ್ತಾರೆ ಅನ್ನೋದು ಯಾವುದೂ ಇರಲಿಲ್ಲ. ಇದು ಕಂಪ್ಲೀಟ್ ಸಿನಿಮಾ ಆದಂತ ನಾನು ಮಾಡಿರೋ ಪಾತ್ರ ಕೂಡ ನಾನು ಮಾಡೋದು ಅಂತ ನನಗೆ ತಲೆಯಲ್ಲೇ ಇರಲಿಲ್ಲ. ಇದು ಇವರಿಗೆ ಕತೆ ಹೇಳ್ಬೇಕಾದ್ರೆ, ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಇವ್ರು ಹೇಳ್ತಿದ್ದೆ ಈ ಪಾತ್ರ ನೀವೇ ಮಾಡಿ ಅಂತ. ಅಲ್ಲಿಂದದು ನನಗೆ ಬಂದಿರೋದು. ಮತ್ತು ಯಾವ ಪಾತ್ರ ನಾನು ತಲೆಯಲ್ಲೇ ಇರಲಿಲ್ಲ. ನನಗೆ ಈ ಫಿಸಿಕ್ ಮಾತ್ರ ನಂಗೆ ಬೇಕಿತ್ತು. ಇದಕ್ಕಿಂತ ಕಡಿಮೆ ಮಾಡಿ ಅಂತ ಹೇಳಿದ್ರೆ ಕಷ್ಟ ನಮಗೆ. ಮೇಂಟೈನೆನ್ಸ್ ಏನಿಲ್ಲ. ನಾವು ಆ್ಯಕ್ಚುಲಿ ನಾನು ಸ್ವಲ್ಪ ದಪ್ಪ ಆಗಿದೆ, ಆ ಕ್ಯಾರೆಕ್ಟರ್ಗೋಸ್ಕರ ಮತ್ತೆ ಇಳಿಸ್ಕೊಂಡಿದ್ದೆ. ನಾನು ಒಂದು 9 kg ಇಳಿಸ್ಕೊಂಡಿದ್ದೆ. ಇಳಿಸ್ಕೊಂಡು ಶೂಟಿಂಗ್ ಮುಗಿದ 5 ದಿವಸದಲ್ಲಿ 9 kg ಬಂದಿದೆ ಮತ್ತೆ. ಸೊ ನಮಗೆ ಅದು ಗಾಳಿ ತಗೊಂಡ್ರು ನಮಗೆ ಬಾಡಿಯಲ್ಲಿ ಅದು ಕನ್ವರ್ಟ್ ಆಗುತ್ತೆ ಫ್ಯಾಟ್ ಆಗಿ. ಸೊ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಜೀವನ ಶ್ರೇಷ್ಠ ಸಾಧನೆ ಈ ಸಿನಿಮಾ. ಫಸ್ಟ್ ಆಫ್ ಆಲ್ ನಾನು ಬಾಗಿಲು ತೆಗಿಯಲ್ಲ. ಯಾರು ನನಗೆ ತುಂಬಾ ಭಯ ಇಲ್ಲ ಆಕ್ಚುಲಿ, ನಿಜ ಹೇಳ್ಬೇಕು. ನಾನು ಓಡಾಡ್ತೀನಿ, ನೈಟಲ್ಲಿ ಓಡಾಡ್ತೀನಿ. ಆದ್ರೆ ಕೆಲಸ ಎಲ್ಲ ಒಂಟಿತನ ಅಂತ, ನಾವು ಈಗ ಮನೇಲಿ ಯಾರಿಲ್ಲ, ನಾವು ಕೆಲಸ ಎಲ್ಲ ಒಬ್ಬರೇ ಇರ್ತೀವಲ್ಲ, ಅವಾಗೆಲ್ಲ ನಮ್ಗೆ ಆ ಥರ ಜಾಸ್ತಿ ಆಲೋಚನೆ ಬರುತ್ತೆ. ಸಪೋಸ್ ಏನಾದ್ರು ಅವತ್ತು ತಲೆಗೆ ಹೋಗಿದ್ರೆ ಸುಮ್ಮನೆ ಕರ್ದ್ರ ಸುಮ್ಮನೆ ಬಾತ್ರೂಮ್ ಇರುತ್ತೆ, ಒಬ್ಬರೇ ಇರ್ಬೇಕಾದ್ರೆ ಇರುತ್ತೆ, ಸುಮ್ಮನೆ ಬರುತ್ತೆ ಕೆಲಸ ಎಲ್ಲ ಆ ತರದ್ದು ಆಲೋಚನೆಗಳು. ಸೊ ಅಂತದೆಲ್ಲ ಫನ್ ಎಲಿಮೆಂಟ್ಸ್ ಇಲ್ಲಿ ನಮ್ಮ ಸಿನಿಮಾದಲ್ಲಿ ತುಂಬಾ ಇದೆ. ಎಂಜಾಯ್ ಮಾಡ್ತೀರಾ ನೀವು? ಅಷ್ಟೊತ್ತಿಗೆ ನನ್ನ ಮನೆ ಬಾಗಿಲು ಸಬಡಿ ತಗೊಂಡು ಒಂದ್ ಸೀನು ಯಾರಿಗೂ ಇವತ್ತು ಆಗಲ್ಲ ಅಂತ ಯಾವ್ದಾದ್ರು ಇದ್ರೆ? ಅದೊಂದು 92 ವರ್ಷದೊಂದು ಅಜ್ಜಿ ಅಂತ ಹೇಳಿದ್ರಲ್ಲ, ಆ ಪಾತ್ರ ಬರ್ದಾಗಿದೆ. ಮತ್ತೆಲ್ಲ ಆಡಿಷನಲ್ಲಿ ಮತ್ತು ನಮ್ಮ ಇವರೆಲ್ಲ ಸಿಕ್ಕಿದ್ರು ನನಗೆ. ಆ ಅಜ್ಜಿ ಮಾತ್ರ ನನಗೆ ಸಿಗಲಿಲ್ಲ. ಅದು ಯಾರ ಹತ್ರ ಮಾಡಿಸೋದು ಗಂಡಸನ್ನ ಅಜ್ಜಿ ಥರ ಏನಾದರೂ ನಾವು ಡ್ರಾಮಾದಲ್ಲೆಲ್ಲ ಮಾಡ್ತೀವಲ್ಲ, ಇನ್ನು ಲಾಸ್ಟ್ ಆಪ್ಷನ್ ಅದೇ ಇರೋದು. ಅದನ್ನು ನೋಡಿ ಆಯಿತು. ಮೇಕವರ್ ಇದು ನಮ್ಮದು ಮೇಕಪ್ ಎಲ್ಲ ಮಾಡಿಸಿ ಟೆಸ್ಟ್ ಎಲ್ಲ ನೋಡಿ ಆಯಿತು, ಸ್ಕ್ರೀನ್ ಟೆಸ್ಟ್ ಎಲ್ಲ ಮಾಡಿಸಿ. ಆದರೂ ಅದು ಗೊತ್ತಾಗುತ್ತೆ, ಅದು ಗಂಡಸು ಅಂತ ಗೊತ್ತಾಗುತ್ತೆ ಅಂತ. ಯಾರನ್ನು ಮಾಡಿಸೋದು ಅಂತ ನಮ್ಮ ಟೀಮು ನಾವು ಶೂಟ್ ಮಾಡುವಂಥ ಜಾಗಕ್ಕೆ ಹೋಗಿ ಅಲ್ಲಿ ಒಂದಷ್ಟು ಹುಡುಕಿದ್ರು. ಆಗ ಒಂದು ಅಜ್ಜಿ ಸಿಕ್ಕಿದ್ರು. ಅವ್ರು ತುಂಬ ಫುಲ್ ಬೆಂಡಾಗಿದ್ರು, ಮೇಲೆ ನೋಡೋದಿಲ್ಲ. ಅದು ತುಂಬ ಎನರ್ಜಿ ಇತ್ತು ಅವ್ರ ಹತ್ರ. ನಮಗೆ ಆಗಲ್ಲ, ಅವರು ಹಾರ್ಕೊಂಡೆಲ್ಲ ಹೋಗ್ತಿದ್ರು, ಆ ಕಡೆ ಈ ಕಡೆ ಎಲ್ಲ ಕೆಲಸ ಮಾಡ್ತಿದ್ರು. ಅವರನ್ನು ಆ್ಯಕ್ಟ್ ಮಾಡಿಸ್ಬೇಕಾದ್ರೆ ನಂದು ಈ ಮಗುಗಾದ್ರೆ ಹೇಳ್ಬೋದು, ಏನಾದರೂ ಕೊಟ್ಟು ನಿಲ್ಲು, ಸ್ವಲ್ಪ ಕಾಯಿಸ್ಬೋದು. ಇವರನ್ನು ತುಂಬ ಹೊತ್ತು ನಿಲ್ಲಿಸಿ ನನಗೆ ಆಗಲ್ಲ, ಏನಾದರೂ ಕೊಡಬೇಕು, ಅಲ್ಲಿ ಕೂರಿಸ್ಬೇಕು. ನಂತರ ಇವರನ್ನು ನೋಡಬೇಕಾದ್ರೆ ನಾನು ಹೇಳಿದ್ದೆ, ಅಮ್ಮ ನೀವು ಬೇಗ ಬರಬೇಕಿತ್ತು, ಯಾವುದಾದ್ರೂ ಒಂದು ಸಿನಿಮಾ ನಿಮ್ಮ ಈ ಊರಿಗೆ ಬರಬೇಕಿತ್ತು, ತುಂಬ ದೊಡ್ಡ ಸ್ಟಾರ್ ಆಗ್ತಿದ್ರಿ ನೀವು. ಹೇಳಿದನ್ನು ಅದೇ ಥರ ಮಾಡೋರು. ಸಿನಿಮಾ ಅಂದರೆ ಏನಂತ ಗೊತ್ತಿಲ್ಲ, ಕ್ಯಾಮರಾ ಅಂದರೆ ಏನಂತ ಗೊತ್ತಿಲ್ಲ, ಆ್ಯಕ್ಷನ್ ಅಂದರೆ ಏನಂತ ಗೊತ್ತಿಲ್ಲ. ಆದರೆ ಅಮ್ಮ ನೀವು ಇದು ಮಾಡಬೇಕು, ಅದು ಮಾಡಬೇಕಾ, ಓಕೆ, ಅದೇ ಥರ ಮಾಡೋರು. ಅದು ಸರ್ಪ್ರೈಸ್ ಆಯಿತು ನಮಗೆ. ಅದೇ ಸಿನಿಮಾಗೋಸ್ಕರ ಸಿನಿಮಾನೇ ಹುಡುಕಿಕೊಂಡು ಎಲ್ಲ ತಂದು ಕೊಟ್ಟಿದೆ ಈಗ. ಹೌದು, ಸಿನಿಮಾ ನಾವು ಮಾಡೋದಲ್ಲ, ಸಿನಿಮಾ ನಮ್ಮಿಂದ ಮಾಡಿಸಿದೆ ಎಲ್ಲ. ಬಟ್ ಅಫ್ ಕೋರ್ಸ್ ಇಲ್ಲಿ ರಾಜ್ ಬಿ ಶೆಟ್ಟಿ ಅದಿಲ್ದರೆ ಈ ಫಿಲಮ್ ಇಲ್ಲ ನಾವು ಇರಲಿಲ್ಲ.
ನಾವು ಇಲ್ಲಿ ಕೂರೋದಿಲ್ಲ, ಮಾತಾಡೋದಿಲ್ಲ, ಸಿನಿಮಾ ಅವರು ಮೊಟ್ಟೆ ಇಟ್ಟರು, ನಾವು ಬಂದ್ವಿ. ನಾನು ಈ ಸಿನಿಮಾ ಮಾಡಬೇಕು ಅಂತಲ್ಲ, ನಾನು ಯಾವಾಗ ಡ್ರಾಮಾ ಮಾಡಬೇಕಾದ್ರೂ ಬೇರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೂ ಅವ್ರದ್ದು ನಾನು ತುಂಬ ಸಜೆಷನ್ ಎಲ್ಲ ಕೇಳ್ತೀನಿ. ಈ ಸಿನಿಮಾದ ವಿಷಯ ತುಂಬ ಕಡಿಮೆ ಮಾತಾಡೋದು, ನಮ್ಮ ಜೀವನದ ಬಗ್ಗೆ, ನಾವು ಮನುಷ್ಯರಾಗೋದು ಹೇಗೆ ಅಂತ ತುಂಬ ಟೈಮ್ ಅವ್ರು ಸಿಕ್ಕಿದಾಗ ನಾವು ಅದನ್ನೇ ಕೇಳ್ತಿದ್ವಿ. ಒಂದು ಪ್ರವಚನ ಕೊಡ್ತಾರಲ್ಲ ದೊಡ್ಡ ಸ್ವಾಮಿಗಳೆಲ್ಲ ಬಂದು, ಅದೇ ಥರ ಅವ್ರು ಸಿಕ್ಕಿದ್ರೆ ನಮಗೆ ಖುಷಿ, ಏನಾದರೂ ಒಂದು ವಿಷಯ ಸಿಗುತ್ತೆ, ಅಲ್ಲಿಂದ ಏನೋ ಆಲೋಚನೆ ಬೇರೆ ಆಗುತ್ತೆ, ನಮ್ಮದು ಲೈಟ್ ಆಗ್ತೀವಿ ನಾವು, ಅಂದರೆ ತುಂಬ ಹಗುರ ಆಗ್ತೀವಿ, ಏನೇನೋ ತಲೆಯಲ್ಲಿ ತುಂಬ್ಕೊಂಡಿರ್ತೀವಿ, ಅದಾಗಲ್ಲ ಇದು. ಅವ್ರ ಜೊತೆ ಒಂದು 5 ನಿಮಿಷ ಮಾತಾಡಿದ್ರೆ ಎಲ್ಲ ಚೇಂಜ್ ಆಯಿತು. ಸಿನಿಮಾದ ವಿಷಯಗಳು ಅದೇ ಥರ ಚೇಂಜ್ ಆಯಿತು. ಪ್ರತಿ ಸ್ಟೆಪ್ಪಲ್ಲಿ ನಾನು ಅವ್ರ ಹತ್ರ ಕೇಳೇ ಮಾಡಿದ್ದೆಲ್ಲ, ಇದು ಹೇಗೆ ವರ್ಕ್ ಆಗುತ್ತೆ, ಇದು ಹೇಗೆ. ಅವ್ರ ಮಗುವಿನ ಥರ ಏನಾದರೂ ಒಂದು ವರ್ಕ್ ಆದರೆ ತುಂಬ ನಗಾಡ್ತಾರೆ, ಇದು ಮಜಾ ಇದೆ. ಇಲ್ಲಿ ಏನಾದರೂ ಮಾಡಿದ್ರೆ ಈ ಥರ ನೀವು ಮಾಡಿದರೆ ಏನಾದರೂ ಒಂದು ಸಮಸ್ಯೆ ಆಗುತ್ತೆ ನಿಮಗೆ. ಅವರಿಗೆ ಆ ಎಕ್ಸ್ಪೀರಿಯನ್ಸ್ ಇದೆ, ಅವರು ಬೇರೆ ಲೆವೆಲಲ್ಲಿದ್ದಾರೆ. ಒಂದು ಸಿಮಿಲರ್ ಅಂದರೆ 3 ಜನರಿಗೂ ಒಂದೇ ಗುಣ ಇದೆ, ಸಿನಿಮಾ ತುಂಬ ಲವ್ ಮಾಡ್ತಾರೆ ಅವರು, ಸಿನಿಮಾನ ತುಂಬ ಇಷ್ಟಪಡ್ತಾರೆ. ಮತ್ತು ಹೊಸ ಪ್ರತಿಭೆ, ಟ್ಯಾಲೆಂಟ್ ಏನಾದಿದ್ರೆ ಫಸ್ಟ್ ಗುರಿ ಅವರು ಇದು ಮಾಡ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ. ಅವರ 3 ಜನರು ಇದು ನೋಡಬೇಕಾದ್ರೆ ಅವರ ಗರಡಿಯಿಂದ ಬಂದವರಿಗೆ ಅವರು ಫಸ್ಟ್ ಏನೆಲ್ಲ ಬೇಕೋ ಅದನ್ನೆಲ್ಲ ಮಾಡಿದ್ದಾರೆ. ಅಲ್ಲಿ ಮಾಡ್ತಿದ್ರು ಒಂದು ಬೇರೆ ರೀತಿ ಇರ್ತಿತ್ತು, ಅಂದರೆ ಅವರ ಜೊತೆ ಒಡನಾಟ ನಮಗೆ ತುಂಬ ಕಡಿಮೆ ಇದೆ. ಇವ್ರ ಜೊತೆ ನಾವು ಸಿನಿಮಾ ನಿರ್ದೇಶಕರನ್ನೋದಕ್ಕಿಂತ ರಾಜಣ್ಣ ಅಂತ ನಮ್ಮೊಂದು ಬಿಗ್ ಬ್ರದರ್ ಅಂತ ನಾವು ಆ ಕಡೆ ಸಿನಿಮಾ ಮಾಡಬೇಕಂತ ಅವ್ರ ಜೊತೆ ಇರೋದಲ್ಲ. ನಾವು ಒಂದಷ್ಟು ಜನ ಇದ್ದಾರೆ, ಅವ್ರು ಸಿನಿಮಾ ಮಾಡಬೇಕಂತಲ್ಲ, ರಾಜಣ್ಣ ಜೊತೆ ಇರಬೇಕಷ್ಟೇ. ರಾಜ್ ಬಿ ಶೆಟ್ಟಿ ಪ್ರೆಸೆನ್ಸ್ ಅಂತಂದರೆ ಆ ಫಿಲಮ್ ಒಂದು ಎಲಿವೇಟ್ ಆಗುತ್ತೆ ಅಂತ ನಿಮ್ಮ ಪ್ರಕಾರ. ಆಲ್ ದ ಬೆಸ್ಟ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್. ಥ್ಯಾಂಕ್ ಯು ಮ್ಯಾಮ್. ಸುಲೋಚನಾ ಫ್ರಮ್ ಸೋಮೇಶ್ವರ.